ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು 9ನೇ ತರಗತಿಯ ಮ್ಯಾಥಮೆಟಿಕ್ಸ್ ನಂಬರ್ ಸಿಸ್ಟಮ್ 2ನೇ ಭಾಗವನ್ನು ನೋಡೋಣ. ಅದರಲ್ಲಿ ನಾವು ಇರ್ರಾಷನಲ್ ನಂಬರ್ ಆನ್ ನಂಬರ್ ಲೈನ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ಅದರ ಮೊದಲು ನಾವು ಪ್ರೈಮರಿ ಸ್ಕೂಲಲ್ಲಿ ನ್ಯಾಚುರಲ್ ನಂಬರ್ ಲೈನ್ ಕಲ್ತಿದ್ದೀವಿ. ಅದು ಹೇಗಿರುತ್ತೆ ಅಂದರೆ 1 2 3 4 ಈ ಥರ ಬರ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ ಹೋಲ್ ನಂಬರ್ ಲೈನ್ 0 1 2 3 ಈ ಥರ ಬರ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ ಇಂಟಿಜರ್ಸ್ ನಂಬರ್ ಲೈನ್ ಹೇಗಿದ್ವು, ಇಲ್ಲಿ 0 ಹಾಕ್ಕೊಂಡು 1 2 3 -1 -2 -3 ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ರ್ಯಾಷನಲ್ ನಂಬರ್ ಲೈನ್ ಹೇಗೆ ಮಾಡಿದ್ವಿ, ರ್ಯಾಷನಲ್ ನಂಬರ್ ಲೈನು ಲೆಕ್ಕ ನೋಡ್ಕೊಂಡು ಬಿಡಿಸಿದ್ವಿ. ಉದಾಹರಣೆಗೆ ರ್ಯಾಷನಲ್ ನಂಬರ್ ಅಂದರೆ ಫ್ರ್ಯಾಕ್ಷನ್ ಹೌದು, ಡೆಸಿಮಲ್ ಹೌದು. 1/4 7/4 2/4 -1/4 ಈ ಥರದ ಲೆಕ್ಕ ಕೊಟ್ಟರೆ ನಾವು ಇಲ್ಲಿ 0 ಹಾಕ್ಕೊಂಡು 1 2 3 4 5 6 7 -1 -2 -3 ಈ ಥರ ಮಾಡಿ ನೆಕ್ಸ್ಟ್ by4 ಅಂತ ಮಾಡಿದ್ವಿ ನಮ್ಮ ಕನ್ವೀನಿಯನ್ಸಿಗೆ. ಈಗ 1/4 ಇಲ್ಲಿದೆ ಅಂತ ತೋರಿಸೋದು, 7/4 ಇಲ್ಲಿದೆ, ನೆಕ್ಸ್ಟ್ 3/4 ಅದು 2/4 ಇಲ್ಲಿದೆ, -1/4 ಇಲ್ಲಿದೆ. ಹೀಗೆ ಮಾಡಿದ್ವಿ. ನೆಕ್ಸ್ಟ್ ಡೆಸಿಮಲಲ್ಲಿ 1.4 1.7 1.3 ಇದನ್ನೆಲ್ಲ ಬಿಡಿಸಿ ಅಂತ ಹೇಳಿದ್ರೆ ನಾವು ಇಲ್ಲಿ 1 1.1 1.2 1.3 1.4 1.5 1.6 1.7 1.8 ಅಂತ ಬರ್ಕೊಂಡು 1.4 ಇಲ್ಲಿದೆ, 1.7 ಇಲ್ಲಿದೆ, 1.7 ಇದೆ, 1.3 ಇಲ್ಲಿದೆ, ಈ ಥರ ಎಲ್ಲ ಮಾಡಿದ್ವಿ. ಸರಿನಾ? ಇದಿಷ್ಟು ನಾವು ನೋಡಿದ್ವಿ. ಇದು ಟರ್ಮಿನೇಟಿಂಗ್ ಡೆಸಿಮಲ್ಗೆ. ಈಗ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಗೆ ಅಂದರೆ ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ 1.333 ಎಲ್ಲಿ ಬರುತ್ತೆ? ಇದು ಈ ಸಿಲೆಬಸ್ಸಲ್ಲಿ ಇದೆ, ಬಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೋಡಿ 1.333 ಎಲ್ಲಿ ಬರುತ್ತೆ ನೋಡೋದಕ್ಕೆ ನಾವು ಇಲ್ಲಿ 1 1.1 1.2 1.3 1.4 1.5 ನೋಡುವ. ಇದು ಹೇಗೆ ಬರುತ್ತೆ ಅಂದರೆ 1.333 ಅನ್ನೋದು ಯಾವೆರಡು ನಂಬರ್ಗಳ ಮಧ್ಯೆ ಬರುತ್ತೆ? ಇದರಲ್ಲಿ 1.3 ಮತ್ತು 1.4 ಅಂದರೆ 1.3 ಮತ್ತು 1.4ಗಳ ಮಧ್ಯೆ ಬರುತ್ತೆ. ಇದನ್ನ ಝೂಮ್ ಮಾಡೋದೀಗ ನೋಡಿ. ಇದು 1.3, ಇದು 1.31, ಇದು 30 ಅಂತ ತಗೊಳ್ಳಿ, 31 1.32 1.33 1.34 ಹೀಗೆ ಇಲ್ಲಿ ಏನು ಬರುತ್ತೆ? 1.4 ಬರುತ್ತೆ. ಈಗ 1.33 1.34 ಮಧ್ಯೆ 1.333 ಬರುತ್ತೆ. ಮತ್ತೆ 1 2 3 ಇದನ್ನು ಝೂಮ್ ಮಾಡಬೇಕು. ಯಾವುದನ್ನ? 1.33 1.34 ಇದ್ರ ಮಧ್ಯ 1.331 1.332 1.334 3 1.334 1.335 ಈಗ ಬರ್ಕೊಂಡು ಹೋಗಿ 1.334 ಅನ್ನೋ ಬರುತ್ತೆ. ಇದ್ರ ಮಧ್ಯೆ ಮತ್ತೆ 331 332 333 334 ಇದನ್ನ ಮತ್ತೆ ಝೂಮ್ ಮಾಡಬೇಕು. ಅಲ್ಲಿ ಎಷ್ಟು ಡೆಸಿಮಲ್ಗೆ ಬೇಕು ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ ಅಷ್ಟು ಸಲ ಈ ಥರ ಚಿತ್ರ ಮಾಡ್ತಾ ಹೋಗ್ಬೇಕು. ಇದು ಯಾವುದಾದ್ರೂ ಅಡ್ಡಿಲ್ಲ, 1.3142 ಈ ಥರದ್ದು ಯಾವುದೇ ನಂಬರ್ ಇರಲಿ ಅದನ್ನ ಹೀಗೆ ಝೂಮ್ ಮಾಡ್ತಾ ಹೋಗಿ ಮಾಡಬೇಕಂತ ಸಿಲೆಬಸ್ಸಲ್ಲಿ ಇದೆ. ಈ ಥರ ಮಾಡಿದ್ವಿ. ಬಟ್ ನಾವೀಗ ಏನು ಕಲಿತಾ ಇದ್ದೀವಿ? ಇರ್ರಾಷನಲ್ ನಂಬರನ್ನು ನಂಬರ್ ಲೈನಲ್ಲಿ. ಇರ್ರಾಷನಲ್ ನಂಬರ್ ಹೇಗಿರುತ್ತೆ? 1.473124 ... ಹೀಗಿರುತ್ತೆ. ನೆಕ್ಸ್ಟ್ ನಂಬರ್ ಯಾವುದಂತ ಹೇಳೋಕೆ ಬರೋದಿಲ್ಲ. ರ್ಯಾಷನಲ್ ನಂಬರ್ ಅಂದ್ರೆ ಹೇಗಿರುತ್ತೆ? 1.3131313131 ಅಂತ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ನಂಬರ್ ಹೇಳೋಕೆ ಬರುತ್ತೆ ನಾವು ಡಾಟ್ ಹಾಕಿದ್ರು. ಇಲ್ಲಿ ಡಾಟ್ ಹಾಕಿದ್ಮೇಲೆ ನೆಕ್ಸ್ಟ್ ನಂಬರ್ ಹೇಳೋಕೆ ಬರೋದಿಲ್ಲ. ಇದನ್ನ ನಂಬರ್ ಲೈನ್ ಬಿಡಿಸೋದು ಕಷ್ಟ. ಇಲ್ಲಿವರೆಗೆ ಬಿಡಿಸ್ಬೋದು, 1.473124 ತನಕ ಮಾಡ್ಬೋದು. ನೆಕ್ಸ್ಟ್ ನಂಬರ್ ಯಾವುದು ಗೊತ್ತಿಲ್ಲ. ಅದನ್ನ ಹಾಗಾದ್ರೆ ನಂಬರ್ ಲೈನಲ್ಲಿ ಈ ಥರ ಝೂಮ್ ಮಾಡ್ತಾ ನಮಗೆ ಅದನ್ನ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೆಕ್ಸ್ಟ್ ನಂಬರ್ ಗೊತ್ತಿಲ್ಲ. ಇದು ಹಾಗಲ್ಲ, ನಾವು ಎಷ್ಟರಲ್ಲಿ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು, ಯಾಕಂದ್ರೆ 333 ಮುಂದುವರಿಯುತ್ತೆ. ಇದು ನಮ್ಗೆ ಮಾಡೋಕೆ ಬರೋದಿಲ್ಲ. ಸರಿನಾ?
ಇನ್ನೊಂದು ವಿಷಯ ನಾನು ಅದೇ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಏನಂದ್ರೆ ರ್ಯಾಷನಲ್ ನಂಬರ್ ಇರ್ಯಾಷನಲ್ ನಂಬರ್ ಎಲ್ಲ ಸೇರಿ ಇಲ್ಲಿ 0 1 2 3 4 5 ಇದ್ರೆ ಈ ಮಧ್ಯೆ ಗ್ಯಾಪ್ ಇಲ್ಲಿ ಜಾಗ ಇದಾವಲ್ಲ, ಎಷ್ಟು ಡಾಟ್ ಇದಾವೋ ಅಷ್ಟು ನಂಬರ್ಸ್ ಇದಾವೆ. ಸ್ಟ್ರೈಟ್ ಲೈನ್ ಅನ್ನ ನಾವು ಇನ್ಫಿನೈಟ್ ನಂಬರ್ ಆಫ್ ಡಾಟ್ಸ್ ಇಂದ ಮಾಡಿರ್ತೀವಿ. ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಡಾಟ್ಸ್ ಇದಾವೋ ಅಷ್ಟು ನಂಬರ್ಸ್ ಇದಾವೆ. ಸೊ ಪ್ರತಿಯೊಂದು ಡಾಟ್ಗೂ ಒಂದು ನಂಬರ್ ಇದೆ. ಅದು ರ್ಯಾಷನಲ್ ನಂಬರ್ ಆಗಿರ್ಬೋದು, ಇರ್ಯಾಷನಲ್ ನಂಬರ್ ಆಗಿರ್ಬೋದು. ಅಂದ್ರೆ ಈಗ 0 ಮತ್ತು 1 ಮಧ್ಯೆ ಈ ಪಾಯಿಂಟ್ 0.31425731 ಏನೋ ಇರ್ಬೋದು ಈ ಪಾಯಿಂಟ್, ಅಥವಾ ಇಲ್ಲಿ ಸ್ಟಾಪ್ ಆಯ್ತು 0.3333 ಇದು ಆಗಿರ್ಬೋದು ರ್ಯಾಷನಲ್ ನಂಬರ್, ಅಥವಾ 0.314257 ಇರ್ಯಾಷನಲ್ ನಂಬರ್ ಕೂಡ ಆಗಿರ್ಬೋದು. ಸೊ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಒಂದು ನ್ಯಾಚುರಲ್ ನಂಬರ್ ರ್ಯಾಷನಲ್ ನಂಬರ್ ಇರುತ್ತೆ, ಅಥವಾ ಫ್ರಾಕ್ಷನ್ ಡೆಸಿಮಲ್ ಏನಾದರೂ ಹೇಳ್ಬೋದು. ಇರ್ಯಾಷನಲ್ ನಂಬರ್ ಇರುತ್ತೆ, ಡೆಸಿಮಲ್, ನಾನ್ ಟರ್ಮಿನೇಟಿವ್, ನಾನ್ ರಿಕರಿಂಗ್, ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಇರುತ್ತೆ. ಬಟ್ ನಮಗೆ ರ್ಯಾಷನಲ್ ನಂಬರ್ ಅನ್ನ ಒಂದು ಈ ರೀತಿಯಾಗಿ, ಒಂದು ಈ ರೀತಿಯಾಗಿ, ಒಂದು ಈ ರೀತಿಯಾಗಿ, ನಾನ್ ಟರ್ಮಿನೇಟಿಂಗ್ ರಿಕರಿಂಗ್ ನಂಬರ್ ಅನ್ನ ಈ ರೀತಿಯಾಗಿ ನಂಬರ್ ಲೈನ್ ಅಲ್ಲಿ ತೋರಿಸಬಹುದು. ಆದ್ರೆ ಈ ರೀತಿಯ ನಂಬರ್ಗಳಿದಾವಲ್ಲ, ನಾನ್ ಟರ್ಮಿನೇಟಿಂಗ್, ನಾನ್ ರಿಕರಿಂಗ್, ಇದನ್ನು ತೋರ್ಸಕ್ ಬರೋದಿಲ್ಲ. ನೆಕ್ಸ್ಟ್ ನಂಬರ್ ಯಾವ್ದನ್ನು ಗೊತ್ತಿಲ್ಲದಿರಕ್ಕೆ ಹೋಗಿ ತೋರ್ಸಕ್ ಬರೋದಿಲ್ಲ. ನಮಗೆ ಇರ್ಯಾಷನಲ್ ನಂಬರ್ ಎಕ್ಸಾಂಪಲ್ ಗೊತ್ತಿದೆ, √2 ಇದ್ರದ್ದು 1.4142 ಏನೋ ಬರುತ್ತೆ. ಇದನ್ನ ನಂಬರ್ ಲೈನ್ ತೋರಿಸ್ಬೇಕು. ಇದನ್ನ ಹೇಗೆ ನಂಬರ್ ಲೈನ್ ತೋರಿಸೋದು? ಇಂತಹ ಇರ್ಯಾಷನಲ್ ನಂಬರ್ಗಳನ್ನ ನಂಬರ್ ಲೈನ್ ತೋರಿಸ್ಬೇಕು. ನಾನು ಇವಾಗಲೇ ಹೇಳಿದೆ, ಇದ್ರ ನೆಕ್ಸ್ಟ್ ನಂಬರ್ ಗೊತ್ತಿಲ್ಲದಿರೋಕೆ ಹೋಗಿ ನಮಗೆ ಈ ತರ ಮಾಡ್ಕೊಂಡು ಮಾಡೋಕೆ ಬರೋದಿಲ್ಲ. ಅದರಿಂದ ಇದನ್ನ ಬೇರೆ ವಿಧಾನದಲ್ಲಿ ಮಾಡ್ತೀವಿ. ಅದು ಹೇಗೆ? ಇದಿಷ್ಟು ಪೀಠಿಕೆ ಆಯಿತು, ನೋಡೋಣ ಹೇಗೆ ಮಾಡೋದು ಅಂತ. ಅದ್ರ ಮೊದಲು ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನಾನು ಒಂದಿಷ್ಟು ಅದಕ್ಕೆ ಪೂರಕವಾಗಿ ಒಂದಿಷ್ಟು ವಿಷಯಗಳನ್ನು ಹೇಳಬೇಕು. ನಮಗೆ ಸ್ಕ್ವೇರ್ ನಂಬರ್ ಅಂದ್ರೆ ಏನು ಗೊತ್ತಾ? ಸ್ಕ್ವೇರ್ ನಂಬರ್ 3 ಸ್ಕ್ವೇರ್ ಎಷ್ಟು? 9. ಇದರ ಅರ್ಥ ಏನು ಅಂದರೆ 3 ಸೆಂಟಿಮೀಟರ್ ಉದ್ದದ್ದು ಒಂದು ಬಾಕ್ಸ್ ತಗೊಂಡ್ರೆ, 3 ಸೆಂಟಿಮೀಟರ್ ಆಗಲದ್ದು ಒಂದು ಚೌಕ ತಗೊಂಡ್ರೆ ಇದರೊಳಗೆ ಎಷ್ಟು ಸ್ಕ್ವೇರ್ಸ್ ಒಂದೊಂದು ಸೆಂಟಿಮೀಟರ್ ಇರುತ್ತೆ? 2 3 4 5 6 7 8 9 ಸ್ಕ್ವೇರ್ಸ್ ಇರ್ತವೆ. ಇದಕ್ಕೆ ಸ್ಕ್ವೇರ್ ಅಂತ ಹೆಸರು ಬಂದಿತ್ತು. ಸೊ 9 ಬರಬೇಕಾದ್ರೆ ಯಾರ ಕಾರಣ? 3 ಅನ್ನೋದು ಕಾರಣ. 3ನ ಸ್ಕ್ವೇರ್ ಮಾಡಿದಾಗ. ಆದ್ರಿಂದ 9 ಸ್ಕ್ವೇರ್ ಏನು? ಸ್ಕ್ವೇರ್ ರೂಟ್ ಆಫ್ 9 ಏನು? 3. 9 ಬರ್ಲಿಕ್ಕೆ ಕಾರಣ ಯಾರು? 3. ಇದು ಒಂದು ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ನ ಕಾನ್ಸೆಪ್ಟ್ ನನಗೆ ಬೇಕು. ಎರಡನೇದು ಪೈಥಾಗರಸ್ ಅನ್ನೋನು, ನೆಕ್ಸ್ಟ್ 10th ಬರುತ್ತೆ. ಇದು ಪೈಥಾಗರಸ್ ಥಿಯರಮ್ ಏನು ಹೇಳಿದಾನಂದ್ರೆ, ಒಂದು ಟ್ರಯಾಂಗಲ್ ಇದೆ. ಸ್ಪೆಷಾಲಿಟಿ ನೋಡಿ, ಟ್ರಯಾಂಗಲ್ ಇದು 4 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. ABC ಏನ್ ಹೇಳ್ತಾನೆ ಅಂದ್ರೆ, ಇದು 4 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಇದ್ರೆ ಇದು ಎಷ್ಟು ಉದ್ದ ಇರುತ್ತೆ ಅಂತೇಳಿ ಪೈಥಾಗರಸ್ ಒಂದು ಥಿಯರಮ್ ಹೇಳ್ತಾನೆ. ಏನಂದ್ರೆ ನೋಡಿ, ಇದಕ್ಕೊಂದು ಬಾಕ್ಸ್ ಮಾಡ್ಕೊಳ್ಳಿ, ಸ್ಕ್ವೇರ್ 2 ಸೆಂಟಿಮೀಟರ್ದು 4 ಸೆಂಟಿಮೀಟರ್. ಇಲ್ಲೊಂದು ಬಾಕ್ಸ್ ಮಾಡ್ಕೊಳ್ಳಿ, 2 ಸೆಂಟಿಮೀಟರ್ದು 3 ಸೆಂಟಿಮೀಟರ್ದು. ಸೊ ಅದನ್ನು ಸ್ಕ್ವೇರ್ ಮಾಡಿ, ಅಂದ್ರೆ ಬಾಕ್ಸ್ ಮಾಡಿ. ಎಷ್ಟು ಬಾಕ್ಸ್ ಆಯ್ತು ಇಲ್ಲಿಗ? 16 ಆಯ್ತು. ಇಲ್ಲಿ 9 ಆಯ್ತು. ಇಲ್ಲಿ ಎಷ್ಟಿದೆ? 16. ಇಲ್ಲಿ ಎಷ್ಟಿದೆ? 9 ಆಯ್ತು. ಟೋಟಲ್ ಎಷ್ಟಾಯ್ತು? 16 + 9 25 ಆಯ್ತು. ಅಂದ್ರೆ ಈ ಲೈನ್ ಮೇಲೆ ನೀವು ಒಂದು ಬಾಕ್ಸ್ ಮಾಡಿದ್ರೆ ಅಲ್ಲಿ ಎಕ್ಸಾಕ್ಟ್ಲಿ 25 ಬಾಕ್ಸ್ಗಳು ಹಿಡಿಯುತ್ತವೆ. ಇದನ್ನು ಉದ್ದಕ್ಕೆ ಬಿಡಿಸಿದ್ರೆ, ಸ್ಕ್ವೇರ್ ತರ ಬಿಡಿಸಿದ್ರೆ 25 ಬಾಕ್ಸ್ ಮಾಡ್ಬೋದಂತೆ. ನೋಡಿ, ಹಾಗಾದ್ರೆ 25 ಬಾಕ್ಸ್ ಹಿಡಿಯುತ್ತೆ. ಹಾಗಾದ್ರೆ ಇದು ಎಷ್ಟಾಯ್ತು? ಹಾಗಾದ್ರೆ ಇದು 5, ಇದು 5 ಆಯ್ತು. ಆಯ್ತಾ? ಇದನ್ನ ಸ್ಕ್ವೇರ್ ಮಾಡಿ, ಇದನ್ನ ಸ್ಕ್ವೇರ್ ಮಾಡಿ ಕೂಡಿಸಿದ್ರೆ ಅದು ಈ ಸೈಡ್ ನ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ 4 ಸ್ಕ್ವೇರ್ ಮತ್ತೆ 3 ಸ್ಕ್ವೇರ್ ಅನ್ನು ಕೂಡಿಸಿದ್ರೆ ಅದು 5 ಸ್ಕ್ವೇರ್ ಆಗಿದೆ. ಅಂದ್ರೆ ನೋಡಿ, 16 + 9 25 ಆಗಿರುತ್ತೆ. ಅಂದ್ರೆ ಈ ಬಾಕ್ಸ್ ಅಲ್ಲಿ ಅಥವಾ ಈ ಲೈನ್ ನಲ್ಲಿ ಮೇಲ್ಗಡೆ ಬಾಕ್ಸ್ ಮಾಡಿದ್ರೆ ಇವೆರಡರ ಮೊತ್ತ ಆಗಿರುತ್ತೆ. ತುಂಬಾ ಎಕ್ಸಾಂಪಲ್ಗಳನ್ನು ಕೊಡ್ಬೋದು. ಯಾಕೆ ಬೇಕು ಅಂತೇಳಿ ಹೇಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡಿ. ನಾನು ಪೂರ್ತಿ ಬಿಡ್ಸೋಕೆ ಹೋಗೋದಿಲ್ಲ. ಇದು 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಆವಾಗ ಇಲ್ಲಿ ಒಂದು ಬಾಕ್ಸ್ ಮಾಡಿದರೆ ಇಲ್ಲಿ 8, ಇಲ್ಲಿ 8, ಒಟ್ಟಿಗೆ ಎಷ್ಟಾಯಿತು? 8 8 64 ಬಾಕ್ಸ್ ಹಿಡಿಯುತ್ತೆ.
ಇಲ್ಲಿ 6, ಇಲ್ಲಿ 6 6 ಅಡ್ಡ ಅಡ್ಡ ಮಾಡಿದರೆ ಎಷ್ಟಾಯಿತು? 36 ಬಾಕ್ಸ್ ಹಿಡಿಯುತ್ತೆ. 64 ಪ್ಲಸ್ 36 ಎಷ್ಟು? 100. ಹಾಗಾದರೆ ಇಲ್ಲಿ ಒಂದು ಬಾಕ್ಸ್ ಮಾಡಿದರೆ ಇದರೊಳಗೆ ಎಷ್ಟು ಹಿಡಿಯುತ್ತೆ? 100 ಹಿಡಿಯುತ್ತೆ. ಎಷ್ಟೆಷ್ಟಲಿ 100? 10 10ಲಿ 100. ಆದ್ದರಿಂದ ಇದರ ಲೆಂತ್ ಎಷ್ಟಾಯಿತು? 10 ಆಯಿತು. ಸೊ ಇದು 6 ಸೆಂಟಿಮೀಟರ್ 8 ಸೆಂಟಿಮೀಟರ್ ಇದ್ರೆ ಇದು ಎಷ್ಟು ಕಂಡುಹಿಡಿಬೇಕಂತಿದ್ರೆ ಏನು ಮಾಡ್ಬೇಕು ನಾವು? 36 64 ಕೂಡಿಸ್ಬೇಕು, 100 ಬಂತು. ಅದನ್ನ ಸ್ಕ್ವೇರ್ ರೂಟ್ ಮಾಡಿದರೆ ಇದರ ಲೆಂತ್ ಗೊತ್ತಾಗುತ್ತೆ. ಇದರೊಳಗೆ ಒಟ್ಟು ಎಷ್ಟು ಬಾಕ್ಸ್ ಇದಾವೆ? 100 ಬಾಕ್ಸ್ ಇದಾವೆ. ಹಾಗಾದರೆ ಇದರ ಲೆಂತ್ ಎಷ್ಟು ಬೇಕಿದ್ರೆ ಸ್ಕ್ವೇರ್ ರೂಟ್ ಆಫ್ 100 ಅಂತ ಮಾಡಿದರೆ ಆಯಿತು. ಇನ್ನೊಂದು ಎಕ್ಸಾಂಪಲ್ ನೋಡಿ. ಏಯ್ಟ್ 15 ಅಂತ ಕೊಡ್ತೀನಿ. ಆವಾಗ ಇದ್ರದ್ದು ಎಷ್ಟು ಉದ್ದ ಅಂತಲೇ ಬೇಕಂತಿದ್ರೆ 8 8ಲಿ ಎಷ್ಟು? 64, 15 15ಲಿ 225, 289 ಬಂತು. ಇಲ್ಲಿ 289 ಬಾಕ್ಸ್ ಹಿಡಿಬೇಕಾದ್ರೆ ಇಲ್ಲಿ ಎಷ್ಟು ಉದ್ದ ಇರಬೇಕು? ಅದು ಬೇಕಂತಿದ್ರೆ ಸ್ಕ್ವೇರ್ ರೂಟ್ ಆಫ್ 289 ಮಾಡಬೇಕು. ಅದ್ರ ಉದ್ದ ಎಷ್ಟು? 17 ಅಂತ ಆಯ್ತು. ಸೊ ಪೈಥಾಗರಸ್ ಏನು ಮಾಡ್ದ ಅಂದರೆ ಎರಡು ಸೈಡ್ಗಳು, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರಬೇಕು, ಮತ್ತೆ ಯಾವ ಟ್ರಯಾಂಗಲ್ ಆಗೋದಿಲ್ಲ. ಆನ್ ರೈಟ್ ಆಂಗಲ್ ಟ್ರಯಾಂಗಲ್ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಟೂ ಸೈಡ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಹೈಪೋಟೆನಸ್, ಅಥವಾ ಸ್ಕ್ವೇರ್ ಆಫ್ ಹೈಪೋಟೆನಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್ ಅಂತ ಡೆಫಿನೇಷನ್ ಬರುತ್ತೆ. ಅದು ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂತ ನಾನು ಇಲ್ಲಿ ನೋಡುವ. ನಂಗೆ ಏನು ಬೇಕಿತ್ತು? √2 ನಂಬರ್ ಲೈನ್ ಬಿಡಿಸ್ಬೇಕು. ಈಗ ನಂಬರ್ ಲೈನ್ನ √2 ಮಾಡಬೇಕು. ನಮ್ಗೆ ಹೇಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ನೋಡಿ, ಈ ಲೆಂತ್ ಬೇಕಿದ್ರೆ ನಾವು ಇದನ್ನ ಏನು ಮಾಡಿದ್ವಿ? ಸ್ಕ್ವೇರ್ ರೂಟ್ ಮಾಡಿದ್ವಿ. ಈ ಲೈನ್ ಉದ್ದ ಎಷ್ಟು ಬೇಕಂತಿದ್ರೆ ಏನು ಮಾಡಿದ್ವಿ? 100ನ್ನ ಸ್ಕ್ವೇರ್ ರೂಟ್ ಮಾಡಿದ್ವಿ. ಹಾಗೆ ಅದೇ ಕಾನ್ಸೆಪ್ಟನ್ನು ಬಳಸ್ಕೊಂಡು √2 ನಂಬರ್ ಲೈನ್ ರಫ್ ಆಗಿ ತೋರಿಸ್ತೀನಿ ನೋಡಿ. ನಾನೇನು ಮಾಡ್ತೀನಿ ಗೊತ್ತಾ? 1 ಸೆಂಟಿಮೀಟರ್ ಉದ್ದ 1 ಸೆಂಟಿಮೀಟರ್ ಅಗಲ ಬಿಡಿಸ್ತೇನೆ. ಇದು ಒಂದು. ಪೈಥಾಗರಸ್ ಏನು ಹೇಳಿದ್ದಾನೆ? ಈ ಲೆಂತ್ ಬೇಕಂತಿದ್ರೆ ಇವೆರಡನ್ನು ಸ್ಕ್ವೇರ್ ಮಾಡಿ ಅದು ಇಲ್ಲಿ ಮೊತ್ತ ಆಗಿರುತ್ತೆ, ಅದನ್ನು ಸ್ಕ್ವೇರ್ ರೂಟ್ ಮಾಡಿದ್ರೆ ಸಿಗುತ್ತೆ ಅಂತ. ಅಂದ್ರೆ ನೋಡಿ, ಅರ್ಥ ಆಗಿಲ್ಲ ಒಂದು ಸರಿ ನೋಡ್ಕೊಳ್ಳಿ. ಇದ್ರದ್ದು ಸ್ಕ್ವೇರ್ 1 ಸ್ಕ್ವೇರ್, ಇದ್ರ ಸ್ಕ್ವೇರ್ 1 ಸ್ಕ್ವೇರ್ ಎಷ್ಟಾಯಿತು? ಅದು ABC ಯ ಸ್ಕ್ವೇರ್ ಆಗಿರುತ್ತೆ, ಸರಿನಾ? ಇಲ್ಲಿ ನೋಡಿ, ಇದ್ರ ಸ್ಕ್ವೇರ್ ಒಂದು ಇದರ ಸ್ಕ್ವೇರ್ಗೆ ಸರಿಯಾಗಿರುತ್ತೆ. ಇದ್ರ ಸ್ಕ್ವೇರ್ ಟೋಟಲ್ ಇದರ ಸ್ಕ್ವೇರ್ ಆಗಿರುತ್ತೆ, ಸರಿನಾ? ಹಾಗೆ AB ಯ ಸ್ಕ್ವೇರು AB ಸ್ಕ್ವೇರ್ BC ಸ್ಕ್ವೇರ್ ಕೂಡಿಸಿದ್ರೆ ಯಾವುದು ಸ್ಕ್ವೇರ್ ಸಿಗುತ್ತೆ? AC ದು ಸ್ಕ್ವೇರ್ ಸಿಗುತ್ತೆ. ಅದನ್ನ ಬಳಸ್ಕೊಂಡು ಲೆಕ್ಕ ಮಾಡ್ತೀನಿ ನೋಡಿ. ಈಗ AB ಸ್ಕ್ವೇರ್ ಎಷ್ಟು? 1 ಸ್ಕ್ವೇರ್ ಅಂದ್ರೆ ಎಷ್ಟು? 1. BC ಸ್ಕ್ವೇರ್ ಎಷ್ಟು? 1 ಅಂದ್ರೆ ಏನಾಯಿತು? AC ಸ್ಕ್ವೇರ್ ಆಯಿತು. ಅಂದರೆ AC ಸ್ಕ್ವೇರ್ ಅಂದ್ರೆ ಎಷ್ಟಾಯಿತು? 1 + 1 2 ಆಯಿತು. ಇದರ ಅರ್ಥ ಏನು? ಇಲ್ಲಿ ಎಷ್ಟು ಬಾಕ್ಸ್ ಇದೆ ಅಂತ ಅರ್ಥ? 1 ಬಾಕ್ಸ್. ಇಲ್ಲಿ ಎಷ್ಟು ಬಾಕ್ಸ್ ಇದೆ? 2 ಬಾಕ್ಸ್. ಇವೆರಡನ್ನು ಕೂಡಿಸಿದ್ರೆ ಇಲ್ಲಿ ಬರುತ್ತೆ. ಅಂದರೆ ಇದರಲ್ಲಿ ಎಷ್ಟು ಏರಿಯಾ ಇದೆ, ಇದರಲ್ಲಿ ಎಷ್ಟು ಏರಿಯಾ ಇದೆ, ಅಂದರೆ ಇವೆರಡಕ್ಕೆ ಬಣ್ಣ ಹಚ್ಚಲಿಕ್ಕೆ ಎಷ್ಟು ಬಣ್ಣ ಬೇಕೋ ಅಷ್ಟೇ ಬಣ್ಣ ಇದಕ್ಕೆ ಬೇಕು ಅಂತ ಅರ್ಥ. ಇಲ್ಲ ಹಾಗಾದ್ರೆ ಎಷ್ಟು ಬಾಕ್ಸಿನ ಬಣ್ಣ ಇದೆ? 2 ಬಾಕ್ಸಿನ ಬಣ್ಣ ಇದೆ. ಹಾಗಾದ್ರೆ ಇದ್ರ ಲೆಂತ್ ಎಷ್ಟು ಕೇಳಿದ್ರೆ ಏನು ಮಾಡಬೇಕು? ಇದಕ್ಕೆ ಟೋಪಿ ಹಾಕಬೇಕು. ನೋಡಿ ಇಲ್ಲಿ ಈ ಎಕ್ಸಾಂಪಲ್ ನೋಡಿ, 36 64 ಕೂಡಿಸಿದ್ರೆ ಎಷ್ಟು ಬಂತು? ಇದರೊಳಗೆ 100 ಬಾಕ್ಸ್ ಇದಾವೆ. ಎಷ್ಟು ಬಾಕ್ಸು? 100 ಬಾಕ್ಸ್. ಹಾಗಾದ್ರೆ ಇದ್ರ ಲೆಂತ್ ಎಷ್ಟು ಕೇಳಿದಕ್ಕೆ ನಾನೇನು ಮಾಡಿದೆ? ಸ್ಕ್ವೇರ್ ರೂಟ್ ಆಫ್ 100 ಮಾಡಿದೆ. ಯಾಕಂದ್ರೆ 10 10ಲಿ 100. ಆದ್ದರಿಂದ ಸ್ಕ್ವೇರ್ ರೂಟ್ ಆಫ್ 100 ಮಾಡಿದಾಗ ಇದ್ರ ಲೆಂತ್ ಬಂತು. ಇಲ್ಲಿ ನೋಡಿ ಈ ಎಕ್ಸಾಂಪಲ್ ನೋಡಿ, ಕೂಡಿಸಿದ್ರೆ ಎಷ್ಟು ಬಂತು? 289 ಬಂತು. ಹಾಗಾದ್ರೆ ಇದ್ರ ಲೆಂತ್ ಎಷ್ಟು? 17 × 17. ಇಲ್ಲಿ 17 17ಲಿ 289. ಸೊ ಇವೆರಡನ್ನು ಗುಣಿಸಿದಾಗ ಏನು ಬರುತ್ತೆ? 289 ಬರುತ್ತೆ. ಸೊ 17 17ಲಿ 280. ಹಾಗೆ ಇವೆರಡನ್ನು ಗುಣಿಸಿದ್ರೆ 2 ಬರಬೇಕು, ಯಾಕಂದ್ರೆ ಇವೆರಡು ಬಾಕ್ಸ್ ಇದ್ರೊಳಗಿದೆ. ಸೊ ಇವೆರಡನ್ನು ಗುಣಿಸಿದ್ರೆ ಇದು ಬರುತ್ತೆ. ಹಾಗಾದ್ರೆ ಈ ಲೆಂತ್ ಎಷ್ಟು ಕೇಳಿದ್ರೆ ಅದು √2. √2 ಇದು √2, ಆವಾಗ ಇದು 2 ಆಗುತ್ತೆ. ಅಂದ್ರೆ ಇಲ್ಲಿ 2 ಬಾಕ್ಸ್ ಹಿಡಿಯುತ್ತೆ. ಈ ಬಾಕ್ಸ್ ಇಲ್ಲಿ ಹಿಡಿಯುತ್ತೆ. ಸೊ 2 ಬಾಕ್ಸ್ ಹಿಡಿಬೇಕಾದ್ರೆ ಇದ್ರ ಲೆಂತ್ ಎಷ್ಟು ಅಂತ ಬೇಕಂತಿದ್ರೆ √2. ಇಂಪಾರ್ಟೆಂಟ್, ಇನ್ನೊಂದ್ಸಲ ಹೇಳ್ತೀನಿ. ಇದ್ರ ಲೆಂತ್ ಬೇಕಂತಿದ್ರೆ ಈ ಬಾಕ್ಸ್ ಎಷ್ಟಿದಾವೆ ನೋಡಿ ಅದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು. ಸೊ ನಮಗೆ ಆವಾಗ ಇದ್ರ ಲೆಂತ್ ಎಷ್ಟು ಸಿಕ್ತು? √2 ಅಂತ ಸಿಕ್ತು. ಅರ್ಥ ಆಯ್ತಾ? ಸೊ ಈ ಲೆಂತ್ ನಾವು ನಂಬರ್ ಲೈನಲ್ಲಿ ಬಿಡಿಸ್ಬೇಕು. ಇಲ್ಲಿಂದ ಇಲ್ಲಿರುವ ಕೈವಾರದಲ್ಲಿ ತಗೊಂಡು ನಂಬರ್ ಲೈನಲ್ಲಿ ಬಿಡಿಸ್ಬೇಕು. ಅದನ್ನ ಹೇಗೆ ಬಿಡಿಸೋದು? ಈಗ ಅದೇ ಇಂಪಾರ್ಟೆಂಟ್ ಇರೋದು. √2 3 ಮಾರ್ಕಿನ ಲೆಕ್ಕ ಇದು. √2 ಆನ್ ನಂಬರ್ ಲೈನ್.
ಸ್ವಲ್ಪ ಗಡಿಬಿಡಿ ಆಗ್ಬೋದು ಕೇಳೋದಕ್ಕೆ, ಸ್ವಲ್ಪ ಕ್ಲಿಯರಾಗಿ ಕೇಳ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತೀನಿ ನೋಡ್ಕೊಳ್ಳಿ. √2 ಆನ್ ನಂಬರ್ ಲೈನ್ ನಾನು ಇದರಲ್ಲಿ ತಗೋತೀನಿ, ಸ್ವಲ್ಪ ದೊಡ್ಡ ಬರುತ್ತೆ, ಇಂಚಲ್ಲಿ ತಗೋತೀನಿ. ಫಸ್ಟ್ ಒಂದು ನಂಬರ್ ಲೈನ್ ಬಿಡಿಸ್ಕೊತೀನಿ. ಈಗ ನಾವೇನು ಮಾಡಬೇಕು, ನಂಬರ್ ಲೈನ್ ಬಿಡಿಸ್ಬೇಕು. √2 ಇದು 0, ಇದು 1, 2, 3, ಸರಿನಾ? ಈಗ √2 ಬೇಕಂತಿದ್ರೆ ನಾವೇನು ಮಾಡಿದ್ವಿ, ಪೈಥಾಗರಸ್ ಥಿಯರಂ ಪ್ರಕಾರ 2 ಬಾಕ್ಸ್ ಬೇಕು. 2 ಬಾಕ್ಸ್ ಬೇಕಂತಿದ್ರೆ 1 ಬಾಕ್ಸ್ ಪ್ಲಸ್ 1 ಬಾಕ್ಸ್ ಬೇಕು. ಸೊ 1 ಬಾಕ್ಸ್ ಪ್ಲಸ್ 1 ಬಾಕ್ಸ್ ಅದು ನಾವಿಲ್ಲಿ AC ಅಂತ ಬರ್ಕೋಬೋದು. AC ಬೇಕಂತಿದ್ರೆ √2 ಮಾಡಬೇಕು. ನಮಗೆ √2 ಸಿಗುತ್ತೆ ಅಂತ ಅರ್ಥ. ಅದು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 1² + 1² ಅಂತ ಬರುತ್ತೆ. 1² 2. ಇದು ಹೋದ ವರ್ಷ ಎಲ್ಲ ನಾವು ಕ್ಲಾಸ್ ಕೆಲವು ಸಲ ನಾನು ಕೇಳಿದ್ ನೆನಪಿರ್ಬೇಕು ನಿಮಗೆ. ನೋಡಿ, ಈಗ ಇಲ್ಲಿ ಒಂದು ಅಳತೆ ಬೇಕು, ಅಷ್ಟೇ ಅಳತೆ ಇಲ್ಲಿ ಮಾಡ್ಕೋಬೇಕು. ಅದನ್ನ ಇಲ್ಲಿ ಜಾಯಿನ್ ಮಾಡಿದಾಗ ಇದ್ರ ಅಳತೆ ಎಷ್ಟು ಬರುತ್ತೆ? ಇದ್ರ ಪ್ರಕಾರ ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್ ಇದ್ರೆ ನೋಡಿ ಅಷ್ಟೇ ಬಿಡಿಸ್ತೀನಿ. ಆಯ್ತಾ? ಈಗ ಇದನ್ನ ಜಾಯಿನ್ ಮಾಡ್ತೀನಿ. ಎರಡು ಸೇಮ್ ಇರ್ಬೇಕು, ಲೆಂತು ಹೆಚ್ಚು ಕಡಿಮೆ ಆದರೆ ಬರುತ್ತೆ. ಇದು 1, ಇದು 1 ಸೆಂಟಿಮೀಟರ್ ಇದೆ. ಇದು ಸ್ಕ್ವೇರ್ ಎಷ್ಟು? 1² 1. ಇದು ಸ್ಕ್ವೇರ್ ಎಷ್ಟು? 1² 1. ಹಾಗಾದ್ರೆ 1² 1² 1 1 ಪ್ಲಸ್ ಎಷ್ಟಾಯ್ತು? 1 + 1 2 ಆಯ್ತು. ಅಂದ್ರೆ ಇದರಲ್ಲಿ ನಾವು ಈಗ ಬಾಕ್ಸ್ ಬಿಡಿಸಿದ್ರೆ ಎಷ್ಟು ಬಾಕ್ಸ್ ಇರುತ್ತೆ? ಈ ಬಾಕ್ಸ್ನಷ್ಟೇ ಜಾಗ ಇರುತ್ತೆ, ಅಂದ್ರೆ 2 ಬಾಕ್ಸ್ನಷ್ಟು ಜಾಗ ಇರುತ್ತೆ. ಹಾಗಾದ್ರೆ ಇದ್ರ ಲೆಂತ್ ಎಷ್ಟು? ದಟ್ ಈಸ್ √2. ಇಲ್ಲಿ ಹೇಳಿದ ನಾವು ಪೈಥಾಗರಸ್ ಇವೆರಡದು ಸ್ಕ್ವೇರ್ ಅನ್ನೋದು ಇದ್ರ ಸ್ಕ್ವೇರ್ ಆಗಿರುತ್ತೆ. ಅಂದ್ರೆ ಇದ್ರ ಮೇಲ್ಗಡೆ ಒಂದು ಬಾಕ್ಸ್ ಮಾಡಿದ್ರೆ √2 × √2 2 ಅಂತ ಬರುತ್ತೆ. √2 × √2 2 ಅಂತ ಹೇಳಿ ಅದು ಹೇಗೆ ಬರುತ್ತೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. ಇದು √2ನ ಉದ್ದ. ಇದನ್ನ ನಂಬರ್ ಲೈನ್ ಬಿಡಿಸ್ಬೇಕು. ಹೇಗೆ ಬಿಡಿಸೋದು? ಕೈವಾರದಲ್ಲಿ ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ, ಅದನ್ನ ಹೀಗೆ ಇಳಿಸಿ. ಈ ಪಾಯಿಂಟ್ ಇದೆಯಲ್ಲ, ಇದು √2 ಅಂದ್ರೆ ಇಲ್ಲಿಂದ ಇಲ್ಲಿಗದು ಲೆಂತ್ ಎಷ್ಟಾಯ್ತು? √2. √2 ಎಲ್ಲಿದೆ ಕೇಳಿದ್ರೆ ಇಲ್ಲಿ ತೋರಿಸ್ಬೋದು. ರ್ಯಾಷನಲ್ ನಂಬರ್ಗಳನ್ನ ನಾವು ಏನು ಕನ್ಸ್ಟ್ರಕ್ಷನ್ ಇಲ್ಲದೆ ಆರಾಮಾಗಿ ತೋರಿಸ್ಬೋದಿತ್ತು, ಆದರೆ ಇರ್ಯಾಷನಲ್ ನಂಬರ್ನ √2 ಅಂತ ನಂಬರ್ಗಳನ್ನ ತೋರ್ಸಕ್ ಸಾಧ್ಯ ಇಲ್ಲ. ಈಗ ನಮ್ಗೆ ಇಲ್ಲಿ ತೋರ್ಸಕ್ ಬಂತು. ಇಲ್ಲಿಂದ ಇಲ್ಲಿಗೆ ಸರ್ √2 ಎಲ್ಲಿದೆ ಕೇಳಿದ್ರೆ ಸರ್ ಇಲ್ಲಿಂದ ಇಲ್ಲಿಗಿರೋ ದೂರ √2, ಅಥವಾ ನಂಬರ್ ಲೈನ್ ಅಲ್ಲಿ ಇದು √2. √2 ಎಷ್ಟು ಗೊತ್ತಾ ಬೆಲೆ? √2 ಅಂದ್ರೆ 1.4142 ಏನೋ ಬರುತ್ತೆ. ಅಂದ್ರೆ 1.4 ಮತ್ತು 1.5 ನ ಮಧ್ಯೆ ಬರುತ್ತೆ. ಇದರಲ್ಲಿ ಗೊತ್ತಾಗುತ್ತಾ ನೋಡುವ. 1.4 1.5 ಮಧ್ಯೆ ಬರುತ್ತೆ. ಇಲ್ಲಿ ನೋಡಿದ್ರೆ ನೋಡಿ ಎಲ್ಲಿ ಬಂದಿದೆ ನೋಡಿ. ನೋಡಿ ಇಲ್ಲಿ 1. ಇದು 4 1.5 ಮಧ್ಯಗೆರೆ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಬರುತ್ತೆ. ಸ್ವಲ್ಪ ಸ್ಕೇಲು ಆಚೆ ಜಾಗ ಇರ್ಬೋದು. ಕರೆಕ್ಟಾಗಿ ಇಲ್ಲಿ ನೋಡಿ ಸರಿ ಇಟ್ಕೊಂಡ್ರೆ ನೋಡಿ 1.4 1.5 ನ ಮಧ್ಯೆ ಬರುತ್ತೆ. ಅಥವಾ ಮಧ್ಯ ಅಲ್ಲ, 1.41 ಅಂತಿರೋದು, ಅಂದ್ರೆ 1.4ಗೆ ಬಂದಿಲ್ಲಂತದು. ಸೊ ಈ ರೀತಿ √2 ನಂಬರ್ ಲೈನ್ ಎಲ್ಲ ಬಿಡಿಸ್ಬೇಕು. ನೀವು ನೋಟ್ಬುಕ್ ಅಲ್ಲಿ ಇದನ್ನ ಮಾಡ್ಕೋಬೇಕು. ಈಗ √3 ತೋರ್ಸೋಣ. √3 ಆನ್ ನಂಬರ್ ಲೈನ್ ಹೇಗೆ? √3 ಅಂದ್ರೆ ಎಷ್ಟು ಬಾಕ್ಸ್ ಬರಬೇಕು? 3 ಬಾಕ್ಸ್ ಬರಬೇಕು. ನೋಡಿ ಇಲ್ಲಿ √2 ಅಂದ್ರೆ ಇದ್ರ ಮೇಲೆ ಎಷ್ಟು ಬಾಕ್ಸ್ ಇದೆ? 2 ಬಾಕ್ಸ್ ಇದೆ. √3 ಅಂದ್ರೆ √3 × √3 3. 3 ಬಾಕ್ಸ್ ಹಿಡಿಬೇಕು ಇದರಲ್ಲಿ. ಇಲ್ಲಿ 3 ಬಾಕ್ಸ್ ಬೇಕಂತಿದ್ರೆ ಇಲ್ಲಿ ಎಷ್ಟೆಷ್ಟು ಬಾಕ್ಸ್ ಇರಬೇಕು? ಒಂದೂವರೆ ಬಾಕ್ಸ್ ಮಾಡೋಕ್ಕಾಗೋದಿಲ್ಲ. ಒಂದ್ ಕಡೆ 1 ಬಾಕ್ಸ್, ಇನ್ನೊಂದ್ ಕಡೆ 2 ಬಾಕ್ಸ್ ಮಾಡ್ಬೋದು. ಸರಿನಾ? ಸೊ 3 ಬೇಕಂತಿದ್ರೆ ನಾವು 2 + 1 ಮಾಡಬೇಕು. 2 ಹೇಗೆ ಸಿಗುತ್ತೆ? √2 × √2 ಮಾಡಿದ್ರೆ ಸಿಗುತ್ತೆ. ಪ್ಲಸ್ 1² ಅಂದ್ರೆ √3² ಸಿಗುತ್ತೆ. ಇದು ಪೈಥಾಗರಸ್ ಥಿಯರಂ ಹೇಳೋದು. ಇನ್ನು ಬಿಡಿಸ್ತಾ ನಿಮ್ಗೆ ಗೊತ್ತಾಗುತ್ತೆ.
2 ಬಾಕ್ಸ್ ಒಂದ್ ಕಡೆ ಇರಬೇಕು, 1 ಬಾಕ್ಸ್ ಒಂದ್ ಕಡೆ ಇರಬೇಕು. 2 ಬಾಕ್ಸ್ ಒಂದ್ ಕಡೆ ಇರಬೇಕಾದ್ರೆ ಏನ್ ಮಾಡಬೇಕು? ಇದನ್ನ ತಗೋಬೇಕು. ಈ ಲೆಂತ್ ಇದೆಯಲ್ಲ, ಇದ್ರ ಮೇಲ್ಗಡೆ ಎಷ್ಟು ಬಾಕ್ಸ್ ಇರುತ್ತೆ? 2 ಬಾಕ್ಸ್ ಇರುತ್ತೆ. ಈ ಲೆಂತ್ ನೀವು ಬಿಡಿಸ್ಕೋಬೇಕು. ಇಲ್ಲಿ 2 ಬಾಕ್ಸ್ ಬರುತ್ತೆ, ಇಲ್ಲಿ ಮತ್ತೊಂದು ಬಾಕ್ಸ್ ಮಾಡ್ಕೊಂಡು ಮಾಡ್ಬೇಕು. ನೋಡ್ಬೇಕು ಹೇಗಂತ. ಹೆಚ್ಚು ಹೇಳೋದಕ್ಕಿಂತ ಚಿತ್ರ ಬಿಡಿಸೋದು ಸುಲಭ. ನೋಡಿ, ಈಗ √2 ಬಿಡಿಸ್ತಿದ್ದೀನಿ, √3. ಝೀರೋ 1 2 3 ಸಾಕು. ನೆಕ್ಸ್ಟ್ ಇಲ್ಲಿ ಎಷ್ಟು ಬೇಕು? √2 ಬೇಕು. ಯಾಕಂದ್ರೆ ಇಲ್ಲಿ 2 ಬಾಕ್ಸ್ ಬೇಕು. 2 ಬಾಕ್ಸ್ ಬೇಕಂದ್ರೆ √2 ಇರಬೇಕು. ಇಲ್ಲಿ 1 ಬಾಕ್ಸ್ ಬೇಕು. ಸೊ ಇಲ್ಲಿ 2 ಬಾಕ್ಸ್ ಬೇಕಾದ್ರೆ ಇಲ್ಲಿ √2 ಬೇಕಾದ್ರೆ ಇದೇ ಕನ್ಸ್ಟ್ರಕ್ಷನ್, ಮೇಲ್ಗಡೆ ಕನ್ಸ್ಟ್ರಕ್ಷನ್ ಮಾಡಬೇಕು. ಹೇಗೆ ಮಾಡಿದ್ದು? 1 ಸೆಂಟಿಮೀಟರ್ ಉದ್ದ ಅಥವಾ 1 ಸೆಂಟಿಮೀಟರ್ ಅಗಲ. ಇದೆಷ್ಟು ಉದ್ದ ಆಯ್ತು? √2. ಇದನ್ನ ಇಳಿಸಿದ್ರೆ ನಮಗೆ √2 ನಂಬರ್ ಲೈನ್ ಸಿಗುತ್ತೆ. ಸಿಗ್ತಾ? ಹಾಗಾದ್ರೆ ಇಲ್ಲಿಂದ ಇಲ್ಲಿಗಿರೋ ಲೆಂತ್ ಎಷ್ಟಾಯ್ತು? ಇಲ್ಲಿಂದ ಇಲ್ಲಿಗಿರೋ ಲೆಂತ್ √2 ಆಯ್ತು. ಸೊ ಇದ್ರ ಕೆಳಗಡೆ ನಮ್ಗೆ 2 ಬಾಕ್ಸ್ ಸಿಗುತ್ತೆ. ಇನ್ನೊಂದು ಬಾಕ್ಸ್ ಇರುತ್ತೆ ಪಕ್ಕದಲ್ಲಿರುತ್ತೆ, ಅದಲ್ಲಿ ಇದ್ರ ಮೇಲ್ಗಡೆ ಬಿಡಿಸ್ಬೇಕು. √2ನ ಮೇಲ್ಗಡೆ ಬಿಡಿಸ್ಬೇಕು. ಅದೇ ಹೈಟ್ ಬಿಡಿಸ್ಬೇಕು. ಇಲ್ಲೆಲ್ಲ ಬರುತ್ತೆ. ಎಲ್ಲರೂ ಒಂದೊಂದು ಯೂನಿಟ್. ಇದು ಜಾಯಿನ್ ಮಾಡೋಣ. ಯಾವುದನ್ನ? 0ನ ಹೊಸ ಪಾಯಿಂಟನ್ನು ಜಾಯಿನ್ ಮಾಡೋಣ. ನೀವು ಹೆಸರು ಬೇಕಾದ್ರೂ ಕೊಟ್ಕೋಬಹುದು. ಈಗ ಇಲ್ಲಿ √2ನ 2 ಬಾಕ್ಸ್, ಇಲ್ಲಿ √1ನ 1 ಬಾಕ್ಸ್. ಸೊ 2 + 1 ಎಷ್ಟಾಯ್ತು? ಇದ್ರ ಮೇಲ್ಗಡೆ 3 ಬಾಕ್ಸ್ ಹಿಡಿಯುತ್ತೆ. ಇಲ್ಲಿ 3 ಬಾಕ್ಸ್ ಇರಬೇಕಾದ್ರೆ ಇದರ ಲೆಂತ್ ಎಷ್ಟು? ಇದು √2, ಇದು √3. ಸೊ ನಂಬರ್ ಲೈನ್ √3 ಎಲ್ಲಿದೆ ಕೇಳಿದ್ರೆ ಇದನ್ನ ಇಳಿಸಿ. ಸೊ ಇಲ್ಲಿಂದ ಇಲ್ಲಿಗೆ ಇದು √3, ಇಲ್ಲಿಗೆ ಇದು √3. √3 ಅಂದ್ರೆ ಎಷ್ಟು? √3 ಅಂದ್ರೆ 1.732 ಏನೋ ಬರುತ್ತೆ. ನೀವು ಸ್ಕೇಲ್ ಇಟ್ಕೊಂಡು ನೋಡಿದ್ರೆ ನೋಡಿ, ಇಲ್ಲಿ 1.678 ಅದರ ಮಧ್ಯೆ ಬರುತ್ತೆ. ಸೊ ಇದು √3 ನಂಬರ್ ಲೈನ್. ಇನ್ನೂ ಒಂದೆರಡು ಕನ್ಸ್ಟ್ರಕ್ಷನ್ ಮಾಡೋಕ್ಕಿದೆ. ಕೆಲವದನ್ನ ನಿಮಗೆ ಹೋಮ್ವರ್ಕಿಗೆ ಹೇಳ್ತೀನಿ. √4 ಮಾಡಬೇಕಾ ಕೇಳ್ಬೋದು. √4 ಅಂದ್ರೆ ಎಷ್ಟು? √4 ಅಂದ್ರೆ 2. ಆದ್ರೆ ಅದು ನಮ್ಮಲ್ಲಿ ಏನು ಮಾಡೋಕ್ಕಿಲ್ಲ. ಯಾಕೆ? √4 ಅಂದ್ರೆ 2 ಇಲ್ಲೇ ಇದೆಯಲ್ಲ, 0 1 2. ಇದು ನಂಬರ್ ಲೈನ್ ಮಾಡೋಕ್ಕೇನಿದೆ? √4 √5 ಮಾಡ್ಬೋದು. √5 ಹೇಗೆ? √5 ಅಂದ್ರೆ ಅದ್ರ ಮೇಲ್ಗಡೆ ಎಷ್ಟು ಬಾಕ್ಸ್ ಇರುತ್ತೆ? 5 ಬಾಕ್ಸ್ ಇರುತ್ತೆ. 5 ಬಾಕ್ಸ್ ಇದ್ರೆ ನಮ್ಗೆ ಎಷ್ಟೆಷ್ಟು ಬಾಕ್ಸ್ ಬೇಕು? ಇಲ್ಲಿ 2 + 3 ಬೇಕಾಗ್ಬೋದು. ಹೀಗೆ ನಾವು ಆಲೋಚನೆ ಮಾಡ್ಬೇಕು, ಯಾವ 2 ನಂಬರ್ನ ಕೂಡಿಸಿದ್ರೆ 5 ಬರುತ್ತೆ ಅಂತ ಹೇಳಿ. ಅಂದ್ರೆ ಒಂದ್ ಕಡೆ 2 ಬಾಕ್ಸ್ ಬೇಕು, ಇನ್ನೊಂದ್ ಕಡೆ ಬಾಕ್ಸ್ ಬೇಕಲ್ಲ, ಅದಕ್ಕೋಸ್ಕರ. ಸೊ ಇದಕ್ಕೆ ನಾವು ನೆನ್ಪಿಟ್ಕೊಳಕ್ಕೆ ಏನ್ ಮಾಡ್ಬೇಕಂದ್ರೆ 5 ಬರ್ಬೇಕಾದ್ರೆ ಯಾವ್ದಾದ್ರು 2 ಸ್ಕ್ವೇರ್ ನಂಬರ್ನ ಕೂಡಿಸಿದ್ರೆ ಬರುತ್ತಾ ನೋಡ್ಬೇಕು. ಯಾಕಂದ್ರೆ ಸ್ಕ್ವೇರ್ ನಂಬರ್ ಬಹಳ ಸುಲಭ ನಮ್ಗೆ. ಯಾಕಂದ್ರೆ 2 ಸೆಂಟಿಮೀಟರ್ ಅಂದ್ರೆ 4 ಸ್ಕ್ವೇರ್ ಬರುತ್ತೆ, 4 ಬಾಕ್ಸ್. ಸೊ ನಮ್ಗೆ ಸ್ಕ್ವೇರ್ ಬಾಕ್ಸ್ ಗಳಲ್ಲಿ ಸಿಗುತ್ತಾ ನೋಡ್ಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ ನಮ್ಗೆ 4 + 1 ಬರುತ್ತೆ. 4 ಬಾಕ್ಸ್ + 1 ಬಾಕ್ಸ್ ಸೇರಿಸಿ 5 ಬಾಕ್ಸ್ ಮಾಡ್ಬೋದು. ಸೊ 4 ಬಾಕ್ಸ್ ಬೇಕಾದ್ರೆ ಉದ್ದ ಎಷ್ಟು ಬೇಕು? 2 ಸೆಂಟಿಮೀಟರ್ ಬೇಕು, 2 ಯೂನಿಟ್ ಬೇಕು. 2 2 4 ಬರುತ್ತೆ. ಸೊ ಇದು 2 ಸ್ಕ್ವೇರ್, ಇದು 1 ಸ್ಕ್ವೇರ್ ಸೇರಿ ಎಷ್ಟು ಬರುತ್ತೋ? √5 ಸ್ಕ್ವೇರ್ ಅಂದ್ರೆ 5 ಬರುತ್ತೆ. ಸೊ ಒಂದ್ ಕಡೆ 2 ಸೆಂಟಿಮೀಟರ್ ಮಾಡಿ ಅದ್ರ ಕೆಳಗಡೆ 4 ಬಾಕ್ಸ್ ಬರುತ್ತೆ. ಇನ್ನೊಂದ್ ಕಡೆ 1 ಬಾಕ್ಸ್ ಮಾಡಿ ಅದ್ರ ಪಕ್ಕದಲ್ಲಿ 1 ಬಾಕ್ಸ್ ಬರುತ್ತೆ. ಆವಾಗ 4 + 1 5 ಬಾಕ್ಸ್ ಬರುತ್ತೆ. ನೋಡಿ, ಈಗ
ಸಾಕು. 0 2 3 ನೋಡಿ 2 ಸ್ಕ್ವೇರ್ 1 ಸ್ಕ್ವೇರ್ ಇದೆ, 2 ಸೆಂಟಿಮೀಟರ್ ಇಲ್ಲಿದೆ ನೋಡಿ, 2 ಇದೆ ಯೂನಿಟ್, ಅದ್ರ ಮೇಲ್ಗಡೆ 1 ಯೂನಿಟ್ ಮಾಡ್ಕೋಬೇಕು. ಈಗ ಇದನ್ನು ಜಾಯಿನ್ ಮಾಡಬೇಕು. ನೋಡಿ ಬೇಕಿದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು 2 ಸೆಂಟಿಮೀಟ್ರು, ಅದ್ರ ಸ್ಕ್ವೇರ್ ಎಷ್ಟು 4, ಅಂದರೆ ಇಲ್ಲಿ ನಮಗೆ 4 ನೋಡಿ, ಇಲ್ಲಿ ನಮಗೆ 4 ಬಾಕ್ಸ್ ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ? 1 ಬಾಕ್ಸ್. 4 + 1 ಎಷ್ಟು? 5 ಬಾಕ್ಸ್ ಬರುತ್ತೆ. ಇಲ್ಲಿ 5 ಬಾಕ್ಸ್ ಬರಬೇಕಾದ್ರೆ ಇದನ್ನು ಗುಣಿಸಿದ್ರೆ 5 ಬರಬೇಕು. ಅಲ್ಲಿ 100 ಬಾಕ್ಸ್ ಬಂದಾಗ 10 × 100 289 ಬಂದಾಗ 17 × 17 289. ಇಲ್ಲಿ 5 ಬರಬೇಕಾದ್ರೆ ಇದನ್ನು ಗುಣಿಸಿ ಬರಬೇಕು. ಯಾವ ನಂಬರನ್ನು ಗುಣಿಸೋದು? √5 ಗುಣಿಸಿ 5 ಬರುತ್ತೆ. ಸೊ ಇದ್ರ ಲೆಂತ್ √5 ಅಂತ ಆಯ್ತು. ಇದು ನಂಬರ್ ಲೈನ್ ಬಿಡಿಸಿ ಅಂತ ಹೇಳಿದ್ರೆ, ಕೆಲವರು ಇದನ್ನು ಬಿಡಿಸಿಲ್ಲ, ಹೋದ ವರ್ಷ ನಾನು ನೋಡಿದ್ದೀನಿ. ಇದನ್ನ ಹೀಗೆ ಇಳಿಸ್ಬೇಕು. ಅದು √5, ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ √5, ಈ ಥರ ನಂಬರ್ ಲೈನ್ ಬಿಡಿಸ್ಬೇಕು. ಇನ್ನು ನಿಮಗೆ ನಾನು ನೋಟ್ಸಲ್ಲಿ ಬರ್ಕೊಳ್ಳೋಕೆ ಹೇಳ್ತೀನಿ, ಯಾವುದೆಲ್ಲ ನಂಬರ್ ಲೈನ್ ಬಿಡಿಸ್ಬೇಕು ಅಂದರೆ, ನೀವು √8ನ ನಂಬರ್ ಲೈನ್ ಬಿಡಿಸ್ಬೇಕು. 8 ನಾನು ಇಲ್ಲಿ ಬರೆದಿಟ್ಟಿರ್ತೀನಿ, ಹೇಗೆ ಮಾಡ್ತೀನಿ ನೀವು ನೋಡಿ. √8 ಎಷ್ಟು ಕೂಡಿಸು ಎಷ್ಟು 8? 1 × 7 ಮಾಡ್ಬೋದು, 2 × 6 ಮಾಡ್ಬೋದು, ಬಟ್ 4 × 4 ಸುಲಭ. ಅಂದರೆ 2 ಸ್ಕ್ವೇರ್ 2 ಸ್ಕ್ವೇರ್ ಎಷ್ಟಾಯಿತು? √8ನ ಸ್ಕ್ವೇರ್ ಆಗುತ್ತೆ, ಅಂದರೆ 8 ಆಗುತ್ತೆ. 2 ಸ್ಕ್ವೇರ್ 2 ಸ್ಕ್ವೇರ್ ಅಂದರೆ ಏನರ್ಥ? ನಾನು ರಫ್ ಆಗಿ ಬಿಡಿಸ್ತೀನಿ, ನೀವು ನೀಟಾಗಿ ನೋಟ್ಸಲ್ಲಿ ಬಿಡಿಸ್ಕೊಳ್ಳಿ. 0 1 2 3 ನೋಡಿ, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿ 2 ಸೆಂಟಿಮೀಟರ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು? 2. 2 ಸ್ಕ್ವೇರ್ ಎಷ್ಟು? ಇಲ್ಲಿ 4 ಬಾಕ್ಸ್ ಹಿಡಿಯುತ್ತೆ, ಇಲ್ಲಿ ಎಷ್ಟು ಹಿಡಿಯುತ್ತೆ? 4 ಬಾಕ್ಸ್ ಹಿಡಿಯುತ್ತೆ. 4 4 ಎಷ್ಟು? 8 ಆಯ್ತು. ಅಂದರೆ ಇದ್ರ ಮೇಲ್ಗಡೆ ಎಷ್ಟು ಬಾಕ್ಸ್ ಹಿಡಿಯುತ್ತೆ? 8 ಆಯ್ತು. ಹಾಗಾದ್ರೆ ಇದ್ರಲ್ಲಿ ಅಂತ ಎಷ್ಟು? √8. ಅದನ್ನು ನೀವು ಹೀಗೆ ನಂಬರ್ ಲೈನ್ ಮಾಡಿ. ನೆಕ್ಸ್ಟ್ √13 ಮಾಡಿ. 13 ಬರಬೇಕಿದ್ರೆ ಯಾರ್ಯಾರನ್ನು ಕೂಡಿಸೋದು? 9 + 4 ಕೂಡಿಸ್ಬೋದಾ? 9 4 13. ನಾನು ಯಾಕೆ ಸ್ಕ್ವೇರ್ ನಂಬರ್ ಅಂತ ತಗೊಂತಿದ್ದೀನಿ ಗೊತ್ತಾ? ಸ್ಕ್ವೇರ್ ನಂಬರ್ ಅದ್ರ ಕೆಲಸ ಸುಲಭ. 3 ಸ್ಕ್ವೇರ್ 2 ಸ್ಕ್ವೇರ್ ಅಂದರೆ √13 ಸ್ಕ್ವೇರ್. ಸೊ 3 ಸ್ಕ್ವೇರ್ 4 ಸ್ಕ್ವೇರ್ 3 ಸ್ಕ್ವೇರ್ 2 ಸ್ಕ್ವೇರ್ ನೋಡಿ, 0 1 2 3 ಇಲ್ಲಿಂದ ಇಲ್ಲಿಗೆ 3 ಆಯಿತು. ಇಲ್ಲಿ ಎಷ್ಟು ಬೇಕು? 2 ಬೇಕು. ಸೊ ಇಲ್ಲಿ 3 ಸ್ಕ್ವೇರ್ 9 ಆಯಿತು, ಇಲ್ಲಿ 2 ಸ್ಕ್ವೇರ್ 4 ಆಯಿತು, 9 4 13 ಬಾಕ್ಸ್ ಹಿಡಿಯುತ್ತೆ, ಅಂದರೆ ಇದ್ರ ಲೆಂತ್ 13 ಆಯಿತು. ಅದನ್ನ ಹೀಗೆ ಇಳಿಸಿ. ಇನ್ನು √10 ಮಾಡ್ಬೋದಾ? 9 + 1 9 + 1 ಇದೇ ಥರ 0 1 2 3 ಇಲ್ಲಿಂದ ಇಲ್ಲಿಗೆ 3 3 9, ಇಲ್ಲಿ 1 ತಗೊಳ್ಳಿ, ಇದು √10 ಆಯ್ತು. ಇದು ನಂಬರಲ್ಲಿ ನಿಲ್ಲಿಸಿ. ಸೊ ಹೀಗೆ √20 ಮಾಡ್ಬೋದಾ? 16 + 4 20. √17 ಮಾಡ್ಬೋದಾ? 16 + 1 17. ಇನ್ನು √12 ಮಾಡ್ಬೋದಾ? ಆಲೋಚನೆ ಮಾಡಿ. 12 ಬರ್ಬೇಕಾದ್ರೆ ಯಾರ್ಯಾರನ್ನು ಕೂಡಿಸುವ? 8 ಮತ್ತು 4 ಕೂಡಿಸಿದ್ರೆ ಬರುತ್ತೆ. 8 + 4 8 ಹೇಗೆ ಮಾಡಿದ್ವಿ ನಾವು? ಇಲ್ಲಿ ನೋಡಿ 8 ಹೀಗೆ ಮಾಡಿದ್ದೀವಿ. ಸೊ ಇದನ್ನ ಹೇಗೆ ಮಾಡ್ಬೋದು ಅಂದರೆ, ನಾನು ಸ್ಯಾಂಪಲ್ ಆಗಿ ಹೇಳ್ತಿರೋದು, ನಿಮ್ಗೆ ಮಾಡಲೇಬೇಕಂತಿಲ್ಲ. ಇದು ಎಕ್ಸ್ಟ್ರಾ. ಇದು 0 1 2 3 4 ನೋಡಿ, ಫಸ್ಟ್ 8 ಮಾಡ್ಕೋಬೇಕು. ಇದೆಷ್ಟು? 2 ಸ್ಕ್ವೇರ್ 4. ಇದೆಷ್ಟು? 2 ಸ್ಕ್ವೇರ್ 4. ಒಟ್ಟಿಗೆ ಎಷ್ಟಾಯಿತು? √8 ಆಯಿತು. ಇದನ್ನ ಹೀಗೆ ಇಳಿಸಿ, ಇಲ್ಲ ಬರುತ್ತೆ ಆಯಿತಾ? ಅಂದರೆ ಇಲ್ಲಿಂದ ಇಲ್ಲಿಗೆ √8 ಅಂತ ಆಯಿತು. ಅಂದರೆ ಇಲ್ಲಿ ಎಷ್ಟು ಬಾಕ್ಸ್ ಹಿಡಿಯುತ್ತೆ? 8 ಬಾಕ್ಸ್ ಹಿಡಿಯುತ್ತೆ. ಇನ್ನು ಎಷ್ಟು ಬಾಕ್ಸ್ ಬೇಕು? 4 ಬಾಕ್ಸ್. ಅಂದರೆ 2 ಇರಲಿ 4, ಮತ್ತೆ ಇಲ್ಲಿ ಮೇಲೆ ಏರಿಸಿ, ಇಲ್ಲಿ 2 ಯೂನಿಟ್ ಮಾಡ್ಕೊಂಡೆ. ಅಂದರೆ ಇಲ್ಲಿ ಎಷ್ಟು ಬಾಕ್ಸ್ ಆಯಿತು? 4 ಬಾಕ್ಸ್ ಆಯಿತು. ಇಲ್ಲಿ ಎಷ್ಟು ಬಾಕ್ಸ್ ಆಯಿತು? 8 ಬಾಕ್ಸ್. 4 8 ಎಷ್ಟು? 12. ಅದನ್ನ ಹೀಗೆ ಜಾಯಿನ್ ಮಾಡಿ, ಇಲ್ಲಿ 12 ಬಾಕ್ಸ್ ಬರುತ್ತೆ. ಇದು √12 ಆಯಿತು. ಅದನ್ನ ಹೀಗೆ ಇಳಿಸ್ಬೇಕು. ಸ್ವಲ್ಪ ಕಷ್ಟ ಇದೆ, ಗೊತ್ತಾದ್ರೆ ಮಾಡಿ, ಇದ್ರೆ ಬೇಡ. ಸೊ ನೀವು ಯಾವುದೆಲ್ಲ ಮಾಡಬೇಕು? √8 √13 √20 ಬೇಕಾದ್ರೆ ಮಾಡಿ, √10 √20 √17 ಇದನ್ನೆಲ್ಲ ನೀವು ಹೋಮ್ವರ್ಕಿಗೆ ಮಾಡಬೇಕು. ನಾನು ಮತ್ತೆ ಹೇಳ್ತೀನಿ ಹೋಮ್ವರ್ಕಿಗೆ ಅಂತ. ಸೊ ಇದಿಷ್ಟು ಇರ್ರಾಷನಲ್ ನಂಬರನ್ನು ನಂಬರ್ನಲ್ಲಿ ಮಾಡುವಂಥ ಚಿತ್ರಗಳು. ಇನ್ನು ಈ ಪಾಠದಲ್ಲಿ ಇನ್ನೊಂದಿಷ್ಟು ಇರ್ರಾಷನಲ್ ನಂಬರ್ಗಳ ಅಡಿಷನ್ ಮಲ್ಟಿಪ್ಲಿಕೇಶನ್ ಎಲ್ಲ ಇದೆ, ಅದ್ರ ಬಗ್ಗೆ ನೋಡೋಣ.
ಆಪರೇಷನ್ಸ್ ಆನ್ ಇರ್ರಾಷನಲ್ ನಂಬರ್. ಆಪರೇಷನ್ ಆನ್ ಇರ್ರಾಷನಲ್ ನಂಬರ್ ಅಂದರೆ ಆಪರೇಷನ್ ಅಂದ್ರೇನು? ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು. ಈಗ ಇರ್ರಾಷನಲ್ ನಂಬರ್ ಅಂದ್ರೆ ಯಾವುದಲ್ಲ? ನಾವು √2 ನೋಡಿದ್ವಿ, √3 ನೋಡಿದ್ವಿ, √5 ನೋಡಿದ್ವಿ, √4 ಹೌದಾ? ಅಲ್ಲ, ಯಾಕಂದ್ರೆ √4ಗೆ ಆನ್ಸರ್ ಇದೆ 2. ಇವು ಯಾವುದಕ್ಕೂ ಆನ್ಸರ್ ಇಲ್ಲ. ಇರ್ರಾಷನಲ್ ನಂಬರ್, ನಾನ್ ಟರ್ಮಿನೇಟಿಂಗ್, ನಾನ್ ರಿಕರಿಂಗ್. ಇವುಗಳನ್ನ ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು. ಸೊ ಫಸ್ಟ್ ಎಡಿಷನ್ ಮಾಡೋಣ. ಎಡಿಷನ್ ಇದು ನಮ್ಮ ಆಲ್ಜಿಬ್ರಾದಲ್ಲಿ x+x 2x ಬರಿತೀವಿ. x+y ಕೂಡಿಸೋದಿಲ್ಲ ನಾವು, ಹಾಗೆ ಬರಿತೀವಲ್ಲ, ಅದೇ ತರ ಇದು ಒಂದು x ಇದ್ದಾಗೆ, ಇದೊಂದು y ಇದ್ದಾಗೆ. ಇದನ್ನು ಕೂಡ್ಸೋಕ್ಕಾಗೋದಿಲ್ಲ. ಸಾರಿ ನೋಡಿ, ಇದು x, ಇದು y ಇದ್ದಾಗೆ, ಇವೆರಡನ್ನು ಕೂಡ್ಸೋಕ್ಕಾಗೋದಿಲ್ಲ. ಅದೇ x+x ಅನ್ನು ಕೂಡಿಸ್ಬೋದು. ಅಂದ್ರೆ ಲೈಕ್ ಇರ್ರಾಷನಲ್ ನಂಬರ್ಗಳನ್ನ ಕೂಡಿಸ್ಬೋದು. ಅದಕ್ಕೆ ನಾವು ಆಕ್ಚುಲಿ ಹಳೆ ಸಿಲೆಬಸ್ ಅಲ್ಲಿ ಸರ್ಟ್ಸ್ ಅಂತ ಕರಿತಿದ್ವಿ. ಲೈಕ್ ಇರ್ರಾಷನಲ್ ನಂಬರ್ ಕೂಡಿಸ್ಬೋದು, ಅನ್ಲೈಕ್ ಇರ್ರಾಷನಲ್ ನಂಬರ್ನ ಕೂಡ್ಸೋಕಿಲ್ಲ. ಸೊ √2 + √2 ಕೂಡಿಸಿದ್ರೆ ನಾವು x+x ಅಂತ ಏನು ಬರೀತಿದ್ವಿ? 2x ಅಂತ ಬರೀತಿದ್ವಲ್ಲ, ಹಾಗೆ ಇದನ್ನ 2√x ಅಂತ √2 ಅಂತ ಬರಿಬಹುದು. ಎರಡು √2ಗಳಿದಾವೆ. √3 + √3 + √3 + √3 ಎಷ್ಟಿದಾವೆ? 4 √3 ಇದಾವೆ ಅಂತ ಬರಿಬಹುದು. ಹಾಗೆ 2√5 + 7√5 ಎಷ್ಟು ಕೇಳಿದ್ರೆ, ಇಲ್ಲಿ 2 ಇಲ್ಲಿ 7 ಒಟ್ಟಿಗೆ 9 √5ಗಳಿದ್ದಾವೆ. ಈ ತರ ಕೂಡಿಸ್ಬೋದು. ಅದೇ ರೀತಿ ಕಳೆಯ ಲೆಕ್ಕದಲ್ಲಾದ್ರೆ ಅಲ್ಲ, ಕೂಡಿಸೋ ಲೆಕ್ಕ ಇನ್ನೊಂದು ನೋಡುವ. √2 + 3√5 + 7√2 ಕೂಡಿಸಿ ಅಂತ ಹೇಳಿದ್ರೆ √2 7√2 ಒಟ್ಟಿಗೆ ಎಷ್ಟಾಯ್ತು? 8 √2 ಇದಾವೆ. ಇಲ್ಲಿ ಏನು ಇಲ್ಲ, 3√5ನ ಹಾಗೆ ಬರಿಬೇಕು, ಕೂಡ್ಸಂಗಿಲ್ಲ. ಸರಿನಾ? ಅಂದ್ರೆ ಲೈಕ್ ಟರ್ಮ್ಸ್ ಅನ್ನ ಕೂಡಿಸ್ಬೋದು, ಅನ್ಲೈಕ್ ನ ಹಾಗೆ ಇಡಬೇಕು. ಸಬ್ಟ್ರಾಕ್ಷನ್ ಹೇಗೆ? 7√2 - 2√2 ಅಂತ ಕೇಳಿದ್ರೆ 5√2 ಇಷ್ಟೇ. ಸರಿನಾ? ಸೊ ಇನ್ನು ಲೆಂತ್ ಲೆಕ್ಕಗಳು ಕೇಳಿದ್ರೆ, ಲಾಂಗ್ ಪ್ರಾಬ್ಲಮ್ಸ್ ಹೇಗಿರ್ತವೆ? 2√3 + 3√7 add √3 + 4√7 ಕೂಡಿಸಿ ಅಂತ ಬರಬಹುದು. ಅನ್ನು ಅಂದ್ರೆ ಕೆಳಗೊಂದು ಬರ್ಕೊಳ್ಳೋದು ಅಷ್ಟೇ. 2√3 + 3√7 √3 + 4√7 ಕೂಡಿಸಿದ್ರೆ ಎಷ್ಟಾಯ್ತು? 2 √3 1 √3 ಸೇರಿ 3√3 + 4 7 4 ಇದು 3 4 7 7√7. ಇದೇ ಲೆಕ್ಕ ಸಬ್ಟ್ರಾಕ್ಷನ್ ಮಾಡಿ ಅಂದ್ರೆ 2√3 + 3√7 ಮೈನಸ್ √3 + 4√7 ಅಂತಿದ್ರೆ ಸಬ್ಟ್ರಾಕ್ಷನ್ ಮಾಡುವಾಗ ಇಲ್ಲಿ ಮೈನಸ್ ಹಾಕೋಬೇಕು. ನೆನಪಿದ್ಯಾ? ಹೋದ ವರ್ಷ ಎಕ್ಸ್ ವೈಗಳಲ್ಲಿತ್ತು 8ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ. 2√3 ಅಲ್ಲಿ 1 √3 ಕಳೆದ್ರೆ 1 √3 ಉಳಿಯುತ್ತೆ. +3 - 4 ಅಂದರೆ -1 ಉಳಿಯುತ್ತೆ. ಈ ಥರ ಮಾಡಬೇಕು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಇದೆಲ್ಲ ಹೋಮ್ವರ್ಕ್ ಕೊಡ್ತೀನಿ. ಮಲ್ಟಿಪ್ಲಿಕೇಶನ್ ನೋಡೋಣ. ಇದು ನಮ್ಮ ಆಲ್ಜಿಬ್ರಾದಲ್ಲಿ x ಗುಣಿಸು y xy ಅಂತ ಬರೀತೀವಿ ನಾವು. ಹಾಗೆ ಇಲ್ಲಿ ನಾವು √2 √3 ಗುಣಿಸ್ಬೋದು. ಎಷ್ಟು? 2 × 3 √6. ನೆಕ್ಸ್ಟ್ 7 × √2 7√2 ಈಗ ಬರಿಬಹುದು ನೋಡಿ. 2 × y 2y ಅನ್ನು ಬರಿತಿದ್ವಲ್ಲ, ಹಾಗೆ 7 × √2 7√2 ಬರಿಬಹುದು. ಈಗ a × a ಏನು ಬರ್ತಿದ್ವಿ? a² ಬರ್ತಿದ್ವಿ. ಹಾಗಾದ್ರೆ ಇಲ್ಲಿ ಏನು ಬರೆಯುವ? √2 × √2 √2² √2² ಅಂದ್ರೆ ಎಷ್ಟು ನೋಡಿ? ಇದನ್ನು ಬರಿತೀನಿ. ಇಲ್ಲಿ √2 × √3 2 × 3 ಬರ್ದಾಗೆ ಇಲ್ಲಿ 2 × 2 ಬರಿತೀನಿ. ಎಷ್ಟಾಯ್ತು? ಇದು √4 ಆಯ್ತು. ಅಂದ್ರೆ √2² ಅಂದ್ರೆ ಏನಾಯ್ತು? √4 ಅಂದ್ರೆ ಎಷ್ಟು ಗೊತ್ತಾ? √4 ಅಂದ್ರೆ ಎಷ್ಟೆಷ್ಟಲಿ 4? 2 ಇರಲಿ 4. ಆದ್ರಿಂದ √2² is 2. ಇನ್ನೊಂದ್ಸಲ ಹೇಳ್ತೀನಿ. √2 × √2 ನ √2² ಅಂತ ಬರಿಬಹುದು. a × a² ಬರ್ದಾಗೆ. √2 × √2 ಅಂದ್ರೆ ನಾವು ಇಲ್ಲಿ ಬರ್ದ ಮೇಲ್ಗಡೆ ಬರ್ದಾಗೆ 2 × 2 √4 ಆಯ್ತು. √4 ಅಂದ್ರೆ ಎಷ್ಟು?
2 ಇದು ನಾವು ಕಲ್ತಿದ್ದೀವಿ. ಅಂದರೆ √2 ಹೋಲ್ ಸ್ಕ್ವೇರ್ ಅಂದರೆ 2 ಅಂತ ಆಯ್ತು. ಯಾವುದೇ ನಂಬರ್ ತಗೊಳ್ಳಿ, √7 ಹೋಲ್ ಸ್ಕ್ವೇರ್ ಮಾಡಿದರೆ ಅದು ಕ್ಯಾನ್ಸಲ್ ಆಗಿ 7 ಅಂತ ಬರುತ್ತೆ. ಯಾಕೆ ಅಂತ ಹೇಳಿದರೆ ಈ √7 ಅನ್ನು ನಾನು ಇನ್ನೊಂದು ರೀತಿ ಬರಿಬೋದು. ಇಂಡೆಕ್ಸ್ ಫಾರ್ಮ್ ಅಂತ ಕರಿತೀವಿ. 7 ಪವರ್ ಎಷ್ಟಿದು 1 ಹಾಕಿ ಈ √2ನ ನಾವು ಛೇದದಲ್ಲಿ ಬರಿತೀವಿ. ಏನಂತ ಬರಿತೀವಿ? ಹಾಫ್ ಅನ್ನು ಬರಿತೀವಿ. ಇದ್ರ ಬಗ್ಗೆ ತುಂಬ ಈ ವಿಷಯ ಇದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಕು. ಸೊ ಪವರ್ ಹಾಫ್, 7 ಪವರ್ ಹಾಫ್ ಇನ್ನು ಹೀಗೂ ಬರಿಬೋದು. ರೂಟ್ನ ಛೇದದಲ್ಲಿ ಬರಿಬೇಕು. ಇಲ್ಲಿ ಏನಾದರೂ ಇದ್ರೆ ಅಂಶದಲ್ಲಿ ಬರಿಬೇಕು. ಉದಾಹರಣೆಗೆ ನೋಡಿ, ನಾವು ಕ್ಯೂಬ್ ರೂಟ್ ಕಲ್ತಿದ್ದೀವಲ್ವಾ, 2 ಪವರ್ 2 ಅಂತಿದೆ ಅಂತ ಇಟ್ಕೊಳ್ಳಿ. ಆವಾಗ ಇದನ್ನ 2 ಪವರ್ 2 ಹಾಗೆ ಇದೆ, ಇದನ್ನ ಎಲ್ಲಿ ಬರಿಬೇಕು? ಛೇದದಲ್ಲಿ ಬರಿಬೇಕು. 2 ಪವರ್ 2/3 ಅಂತ ಬರಿಬಹುದು. ಸರಿನಾ? ಇದೇ ಥರ ಲೆಕ್ಕ 2 ಪವರ್ 1/3 ಇಂಟು 2 ಪವರ್ 2/3 ಏನಾಗುತ್ತೆ ಅಂತ ಕೇಳಿದ್ರೆ, a ಪವರ್ m ಇಂಟು a ಪವರ್ n ಈಸ್ a ಪವರ್ m ಪ್ಲಸ್ n. 1/3 ಪ್ಲಸ್ 2/3 ದಟ್ ಈಸ್ 2 ಪವರ್ 3/3 ಅಂದರೆ 2 ಪವರ್ 1 ಅಂತ ಆಯ್ತು. ಅಂದರೆ 2 3 ಹೊಡೆದು 2 ಬರುತ್ತೆ. ಈ ಥರ ಸ್ವಲ್ಪ ವಿಷಯಗಳಿದ್ದಾವೆ, ಅದನ್ನ ಕ್ಲಿಯರ್ ಆಗಿ ಕ್ಲಾಸಲ್ಲಿ ಮಾಡೋಣ. ನಮ್ಗೆ ಏನು ಬೇಕಿತ್ತು ಈಗ? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದ್ರ ಬಗ್ಗೆ ನೋಡೋಣ. ಆದ್ದರಿಂದ √2 ಹೋಲ್ ಸ್ಕ್ವೇರ್ ಏನಾಯಿತು? 2. ಈ ವಿಷಯ ನಂಗೆ ಬೇಕಿತ್ತು. ಸರಿ, ಈಗ ನೋಡಿ, 3√2 ಇಂಟು 4√5 ಏನಾಗುತ್ತೆ? ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. 2x ಇಂಟು 3y ಏನಾಗ್ತಿತ್ತು? 2 3 6, x ಇಂಟು y, xy ಬರೀತಿದ್ವಲ್ಲ, ಸೇಮ್ ಮೆಥಡ್. ಇವೆರಡು ನಂಬರ್ ರ್ಯಾಷನಲ್ ನಂಬರ್ಸ್, ಇವೆರಡು ಇರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಗುಣಿಸೋದು, ಇರ್ಯಾಷನಲ್ ನಂಬರ್ ಗುಣಿಸೋದು. 3 4 12 ರೂಟ್ 2 5 10, 12√10 ಅಂತ ಗುಣಿಸೋದು. ನೆಕ್ಸ್ಟ್ ಇನ್ನು ಚಾಕ್ಲೇಟ್ ಹಂಚೋ ಲೆಕ್ಕ ನೋಡೋಣ. ಅಂದರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. √2 ಇಂಟು √2 ಪ್ಲಸ್ √3 ಈ ಥರದಿರುತ್ತೆ. ಹೇಗೆ ಗುಣಿಸೋದು? ಇದನ್ನು ಗುಣಿಸೋದು, ಇದನ್ನು ಗುಣಿಸೋದು. √2 ಇಂಟು √2 ಪ್ಲಸ್ √2 ಇಂಟು √3 ಏನಾಗುತ್ತೆ ನೋಡಿ. √2 ಇಂಟು √2 ಹೋಲ್ ಸ್ಕ್ವೇರ್ ಪ್ಲಸ್ √2 ಇಂಟು √3 2 ಇಂಟು 3. √2 ಹೋಲ್ ಸ್ಕ್ವೇರ್ ಈಗಷ್ಟೇ ನಾನು ಹೇಳಿದೆ 2, ಇದು √6 ಆಯಿತು. ಇದೆರಡನ್ನು ಕೂಡಿಸೋ ಹಾಗಿಲ್ಲ. ಯಾಕೆ? 2 ಪ್ಲಸ್ ವೈನ ನಾವು ಕೂಡಿಸಿಲ್ಲ, ಹಾಗೆ ಇಟ್ಟಿದ್ದು. ಆದ್ದರಿಂದ 2 ಪ್ಲಸ್ √6ನ ಹಾಗೆ ಇಡಬೇಕು. ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬಂದಿರೋ ಆನ್ಸರ್. ಇದೇ ರೀತಿ ಬೇರೆ ಬೇರೆ ಸ್ವಲ್ಪ ಟಫ್ ಇರೋ ಲೆಕ್ಕಗಳು ಇರ್ತವೆ. ಇನ್ನೊಂದು ಲೆಕ್ಕ ನೋಡೋಣ. ಈ ಸೂತ್ರ ಕಲ್ತಿದ್ದೀರಾ? a ಪ್ಲಸ್ ಬಿ ಇಂಟು a ಮೈನಸ್ ಬಿ ಕಲ್ತಿರಲ್ವಾ? ಅಂದರೆ ಏನು? a² ಮೈನಸ್ b². ಆ ಸೂತ್ರ ಇಲ್ಲೂ ಬರುತ್ತೆ ನೋಡಿ. √3 ಪ್ಲಸ್ √2 √3 ಮೈನಸ್ √2 ಏನಾಗ್ಬೋದು ಹೇಳಿ? √3 ಅಂದರೆ a, √2 ಅಂದರೆ b. ಸೊ a ಪ್ಲಸ್ ಬಿ a ಮೈನಸ್ ಬಿ ಏನಾಯಿತು? a² ಮೈನಸ್ b² a² ಮೈನಸ್ b² ಅಂದರೆ ಇದು 3, ಇದು 2. 3ಯಲ್ಲಿ 2 ಕಳೆದ್ರೆ ಎಷ್ಟು? 1 ಅಂತ ಆಯಿತು. ಸೊ ನೆಕ್ಸ್ಟ್ ಇದನ್ನು ನಾವು ಮುಂದಿನ ವಿಷಯದಲ್ಲಿ ತಿಳ್ಕೊಳ್ಳೋಣ. ಏನಂದರೆ ಈ ಗುಣಿಸೋ ಲೆಕ್ಕಗಳಿದ್ದಾವಲ್ಲ, ಇದು ನಮ್ಗೆ ಸ್ವಲ್ಪ ಹೆಲ್ಪಿಗೆ ಬರುತ್ತೆ. ನೆಕ್ಸ್ಟ್ ಸೊ ಇವಿಷ್ಟು ಮಲ್ಟಿಪ್ಲಿಕೇಶನ್. ಇಲ್ಲಿ a ಇಂಟು ಬಿ, a ಪ್ಲಸ್ ಬಿ ಇಂಟು ಸಿ ಪ್ಲಸ್ ಡಿನೂ ಮಾಡೋಕ್ಕಾಗತ್ತೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು. ಅದರ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮಲ್ಲಿ ಲೆಕ್ಕಗಳಿದ್ದಾವೆ, ಅದನ್ನ ಈಗ ನೋಡಿ. ಉದಾಹರಣೆಗೆ √2 ಪ್ಲಸ್ √3 ಹೋಲ್ ಸ್ಕ್ವೇರ್ ಏನಾಗುತ್ತೆ ಅಂತಿದೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಾವು a² ಪ್ಲಸ್ 2ab ಪ್ಲಸ್ b², a² ಪ್ಲಸ್ 2ab ಪ್ಲಸ್ b². ಅದರಿಂದ ಏನಾಗ್ಬೋದು? ಇದು 2² ಅಂದರೆ ಆವಾಗಲೇ ಹೇಳಿದ್ವಿ 2 ಇಂಟು √3 √2 √3 √6 ಪ್ಲಸ್ 3² ಅಂದರೆ 3. ಈಗ ನೋಡಿ, ಇದು ನಂಬರ್, ಇದು ನಂಬರ್ 5 ಆಯಿತು. 2√6ನ ಹಾಗೆ ಬರೀಬೇಕು.
ಇದನ್ನ ಕೂಡಿಸೋ ಹಾಗಿಲ್ಲ, ಸರಿನಾ. ನೆಕ್ಸ್ಟ್ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂದ್ರೇನು? ರ್ಯಾಷನಲೈಸಿಂಗ್ ಅಂದ್ರೇನು? ರ್ಯಾಷನಲೈಸ್ ಮಾಡಬೇಕು ಅಂತ ಅರ್ಥ. ಯಾರನ್ನ? ಇರ್ರ್ಯಾಷನಲ್ಗಳನ್ನ ರ್ಯಾಷನಲ್ ಆಗಿ ಮಾಡಬೇಕು. ಅದು ಹೇಗೆ ಮಾಡೋದು ನೋಡಿ. √2 ಅನ್ನೋದು ಒಂದು ಇರ್ರ್ಯಾಷನಲ್ ನಂಬರ್. ಇದನ್ನ ರೂಟ್ ಬಿಡಿಸ್ಬೇಕು, ತೆಗಿಬೇಕು. ಏನ್ ಮಾಡುವ? ಕಳೆದ್ರಾಗುತ್ತೆ. √2 ಇಂದ ಕಳೆದ್ರೆ ಬರುತ್ತೆ, ಹಂಗಾಗೋದಿಲ್ಲ. ನಾವು ಗುಣಿಸೋ ಲೆಕ್ಕ ಮಾಡಬೇಕು. ಇದನ್ನ ರ್ಯಾಷನಲ್ ಮಾಡಬೇಕಾದ್ರೆ ಇನ್ನೊಂದು √2 ಇಂದ ಗುಣಿಸ್ಬೇಕು. ಆವಾಗ ಏನಾಯ್ತಿದು? √2 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಯ್ತು? 2 ಅನ್ನುವಂಥ ಒಂದು ರ್ಯಾಷನಲ್ ನಂಬರ್ ಬಂತು. ಸೊ √2 ಅನ್ನುವಂಥ ನಂಬರನ್ನ ರ್ಯಾಷನಲ್ ನಂಬರ್ ಮಾಡಬೇಕಾದ್ರೆ ಮುಳ್ಳಿಂದೇ ತೆಗಿಬೇಕು ಅಂತಾರಲ್ಲ, ಹಾಗೆ √2 ಇಂದನೇ ಗುಣಿಸಿದ್ರೆ ನಮಗೆ ರ್ಯಾಷನಲ್ ನಂಬರ್ ಸಿಗುತ್ತೆ. ಸೊ ಆದ್ರಿಂದ ಇದಕ್ಕೆ ನಾವು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ RF ಅಂತ ಕರಿತೀವಿ. ಯಾವ ನಂಬರನ್ನ ಇರ್ರ್ಯಾಷನಲ್ ನಂಬರ್ನ ರ್ಯಾಷನಲ್ ನಂಬರ್ ಮಾಡಿದೆಯೋ ಆ ನಂಬರ್ಗೆ ನಾವು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್, 3√5 ಅಂತಿದೆ. ಇದನ್ನ ನಮಗೆ √5 ತೆಗಿಬೇಕು. 3√5 ಅಲ್ಲಿ √5 ತೆಗಿಬೇಕು, ಯಾಕಂದ್ರೆ ಅಲ್ಲಿ ರೂಟ್ ಇದೆ, ಇರ್ರ್ಯಾಷನಲ್ ನಂಬರ್ ಇದೆ. ನಂಗೆ ರ್ಯಾಷನಲ್ ನಂಬರೇ ಬೇಕು. ಹಾಗಾದ್ರೆ ಯಾರಿಂದ ಗುಣಿಸುವ? 3√5 ಇಂದ ಗುಣಿಸೋದಲ್ಲ. ಯಾಕೆ? 3 ಆಲ್ರೆಡಿ ರ್ಯಾಷನಲ್ ನಂಬರ್, ಅದನ್ನೇನು ಮಾಡೋದು ಬೇಡ, ಬರೀ √5 ಇಂದ ಗುಣಿಸುವ. ಆವಾಗ 3 × √5 ಹೋಲ್ ಸ್ಕ್ವೇರ್ ಆಯ್ತು, ಅಂದ್ರೆ 3 × 5 15 ಆಯ್ತು. ಇಲ್ಲಿ ರ್ಯಾಷನಲ್ ನಂಬರ್ ಆಯ್ತು ಇದು. ಸೊ ಯಾವ ನಂಬರಿಂದ ಗುಣಿಸಿದಾಗ ರ್ಯಾಷನಲ್ ನಂಬರ್ ಆಗುತ್ತೆ ಚೆಕ್ ಮಾಡೋದು ಕೆಲಸ ನಮ್ದು, ಆಯ್ತಾ. ನೆಕ್ಸ್ಟ್ ಈಗ ನೋಡಿ, √a + b. ಎಷ್ಟು ರೂಟ್ ಇದೆ ಇಲ್ಲಿ? ಒಂದೇ ರೂಟ್ ಇದೆ. ಒಂದೇ ರೂಟ್ ಇದ್ದಾಗ ಮೇಲ್ಗಡೆ ನೋಡಿ ಅದೇ ನಂಬರಿನ ಗುಣಿಸಿದ್ದೀವಿ. ಆದ್ರಿಂದ ಇದನ್ನು ಅದೇ ನಂಬರಿಂದ ಗುಣಿಸುವ. ಯಾವುದರಿಂದ? a + b ಇಂದ ಗುಣಿಸುವ. ಆವಾಗ √a + b ಹೋಲ್ ಸ್ಕ್ವೇರ್ ಆಯಿತು, ಅಂದರೆ ನಮಗೆ a + b ಬಂತು. ಸೊ ಇದು ರ್ಯಾಷನಲ್ ನಂಬರ್ ಆಯಿತು. ಸೊ ಒಂದೇ ರೂಟ್ ಇದ್ರೆ ಅದೇ ನಂಬರಿಂದ ಗುಣಿಸ್ಬೇಕು, ಆವಾಗ ರ್ಯಾಷನಲ್ ನಂಬರ್ ಸಿಗುತ್ತೆ. ಒಂದೇ ರೂಟ್, ಅದಕ್ಕೆ ಮೊನೊಮಿಯಲ್ ಅಂತ ಕರಿತೀವಿ. ಮೊನೊಮಿಯಲ್ ಸರ್ಟ್ಸ್ ಅಂತ ಬರುತ್ತದು, ಈಗ ಸಿಲೆಬಸ್ ಇಲ್ಲಿಲ್ಲ. ಸೊ ಒಂದೇ ರೂಟ್ ಇದ್ರೆ ಒಂದು ಲೆಕ್ಕದಲ್ಲಿ ಉದಾಹರಣೆಗೆ ನೋಡಿ, √2 + a ಅಂತಿದೆ. ಇಲ್ಲಿ ಒಂದೇ ರೂಟ್ ಇರೋದು, 2 + a ಅನ್ನೋದು ಒಂದು ರೂಟ್. ಅದಕ್ಕೆ 2 + a ಇಂದನೇ √ ಗುಣಿಸಿದ್ರೆ ನಮಗೆ 2 + a ಬರುತ್ತೆ. ರೂಟ್ ಹೋಗುತ್ತೆ, ಇಲ್ಲೂ ರೂಟ್ ಇಲ್ಲ, ಇಲ್ಲೂ ರೂಟ್ ಇಲ್ಲ, ರೂಟ್ ತೆಗಿಬೇಕು. ಹಾಗಾದ್ರೆ ಇದಕ್ಕೆ ನಾವು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಇನ್ನೊಂದು ನೋಡಿ, √2 + √3. ಇಲ್ಲಿ ಎಷ್ಟಿದಾವೆ ರೂಟ್ಸು? 2 ರೂಟ್ ಇದೆ. ಇದನ್ನು ಹೇಗೆ ತೆಗೆಯೋದು? ಇದಕ್ಕೆ √2 + √3 ಇಂದ ಗುಣಿಸಿದ್ರೆ ಏನಾಗುತ್ತೆ ಗೊತ್ತಾ? √2 + √3 ಹೋಲ್ ಸ್ಕ್ವೇರ್ ಆಗುತ್ತೆ. ಹೋಲ್ ಸ್ಕ್ವೇರ್ ಆದಾಗ ಹಿಂದಿನ ಲೆಕ್ಕ ನೋಡಿದ್ವಿ ನಾವು, ಈ ತರ ಬರುತ್ತೆ. ಇಲ್ಲೊಂದು ರೂಟ್ ಉಳ್ಕೊಂತು, ರ್ಯಾಷನಲ್ ನಂಬರ್ ಹೋಗ್ಲಿಲ್ಲ. ಅದಕ್ಕೆ ಏನ್ ಮಾಡಬೇಕು? ಈ ತರ ಲೆಕ್ಕ ಮಾಡಬೇಕು. √2 + √3 ಇತ್ತಲ್ಲ, ಅದಕ್ಕೆ ಮೈನಸ್ ಮಾಡಬೇಕು. a + b × a - b ಮಾಡಿದಾಗ ಏನಾಗಿತ್ತು ನೋಡಿ, ಅಲ್ಲಿ ಸಿಂಬಲ್ ಸ್ಕ್ವೇರ್ ರೂಟ್ ಹೋಗಿತ್ತು. ಆದ್ರಿಂದ ಈ ತರ ಲೆಕ್ಕಗಳು ಬಂದ್ರೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾರು ಅಂತ ಹೇಳಿದ್ರೆ √2 - √3 ಅಂತ ಆಗುತ್ತೆ. ಆವಾಗ ಏನಾಗುತ್ತೆ ಗೊತ್ತಾ? a + b × a - b a² - b², 2 - 3 - 1. ಇಲ್ಲಿ ರೂಟ್ ಇಲ್ಲ. ಸೊ ಒಂದು ಕೊಟ್ಟಿರೋ ರ್ಯಾಷನಲ್ ನಂಬರ್ಗೆ ಯಾವ್ದರಿಂದ ಗುಣಿಸಿದಾಗ ರ್ಯಾಷನಲ್ ನಂಬರ್ ಬರುತ್ತೆ, ಅದಕ್ಕೆ ನಾವು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಅದರಿಂದ ಒಂದು ಪಟ್ಟಿ ಮಾಡ್ಕೊಳ್ಳಿ. √2ಗೆ ಇರ್ರ್ಯಾಷನಲ್ ನಂಬರ್, ಅದಕ್ಕೆ ರ್ಯಾಷನಲ್ ಫ್ಯಾಕ್ಟರ್ ಯಾರು ಅಂತ ಕೇಳಿದ್ರೆ √2ಗೆ √2ನೇ ಬರುತ್ತೆ. 3√5ಗೆ √5 ರ್ಯಾಷನಲೈಸಿಂಗ್ ಫ್ಯಾಕ್ಟರ್. √a + bಗೆ √a + bನೇ ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ಇನ್ನು √a + b + c ಇದ್ರೆ ಅದಕ್ಕೂ √a + b + c ನೇ, ಒಂದೇ ರೂಟ್ ಇದೆ ಆದ್ರಿಂದ. ಬಟ್ √a + √b ಈ ತರ ಡಬಲ್ ಇದ್ರೆ ಅದಕ್ಕೆ √a -
ರೂಟ್ ಬಿ ಅನ್ನೋದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಗುತ್ತೆ. ಇನ್ನೊಂದು 2 ಪ್ಲಸ್ ರೂಟ್ 3 ಇದ್ರೆ ಸರ್ ಇಲ್ಲಿ ಒಂದೇ ರೂಟ್ ಇದೆ ಸರ್ ಅದಕ್ಕೆ ಅದನ್ನೇ ಬರೆಯೋದ ಕೇಳಿದ್ರೆ ಅಲ್ಲ, ಇದು ರೂಟ್ 4 ಸರಿನಾ, ಇದು ರೂಟ್ 4 ಇದು ರೂಟ್ 3, ಇದಕ್ಕೆ ನಾವು 2 ಮೈನಸ್ ರೂಟ್ 3 ಅಂತ ಬರ್ಕೋಬೇಕು. ಸೊ ಇದಕ್ಕೆ ಇದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ನಾನು ಟೆಸ್ಟ್ ಮಾಡಿದಾಗ ಕೇಳ್ಬೋದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಬರೀರಿ ಅಂತೇಳಿ. ಈ ಪಟ್ಟಿ ನೋಡ್ಕೊಳ್ಳಿ, ಇಲ್ಲೆಲ್ಲದಕ್ಕೂ ಒಂದೇ ರೂಟ್ ಇತ್ತು ಅದರಿಂದ ಅದನ್ನೇ ಬರದೆ, ಇಲ್ಲಿ ಡಬಲ್ ರೂಟ್ ಆಯಿತು ಅದರಿಂದ ಬೇರೆ ಬರುತ್ತೆ. ನೋಡಿ ಇನ್ನೊಂದು ಬರೀತೀನಿ, 3 ರೂಟ್ 2 ಪ್ಲಸ್ 2 ರೂಟ್ 3 ಇದ್ರೆ ಇದಕ್ಕೆ 3 ರೂಟ್ 2 ಮೈನಸ್ 2 ರೂಟ್ 3 ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ಸರಿನಾ? ಲಾಸ್ಟ್ ಕಾನ್ಸೆಪ್ಟ್ ಇದೆ, ಏನದು? ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ರ್ಯಾಷನಲೈಸ್ ಅಂದ್ರೆ ಏನು? ಇರ್ಯಾಷನಲ್ ನಂಬರ್ನ ರ್ಯಾಷನಲ್ ನಂಬರ್ ಮಾಡೋದು. ಡಿನಾಮಿನೇಟರ್ ಅಂದ್ರೆ ಏನು? ಛೇದ. ಅಂದ್ರೆ ಒಂದು ಭಿನ್ನರಾಶಿ ಇರುತ್ತೆ, ಅದರಲ್ಲಿ ಛೇದದಲ್ಲಿ ಇರ್ಯಾಷನಲ್ ನಂಬರ್ ಇರುತ್ತೆ, ಅದನ್ನ ರ್ಯಾಷನಲ್ ಮಾಡಬೇಕು. ಹೇಗೆ ಮಾಡೋದು? ಉದಾಹರಣೆ ನೋಡಿ, 1/√2 ಅಂತಿದೆ. ಇಲ್ಲಿ ಛೇದದಲ್ಲಿ ರೂಟ್ ಇರಬಾರ್ದು, ಅಂಶದಲ್ಲಿದ್ರೆ ನಮ್ಗೇನು ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ಏನು ಹೇಳಿಲ್ಲ. ರ್ಯಾಷನಲೈಸ್ ದ ಡಿನಾಮಿನೇಟರ್, ಡಿನಾಮಿನೇಟರ್ ಇರೋ ಇರ್ಯಾಷನಲ್ ರ್ಯಾಷನಲ್ ಮಾಡಿ ಅಂತ ಹೇಳಿದ್ರು. ಆದ್ರಿಂದ ಡಿನಾಮಿನೇಟರ್ ಅಲ್ಲಿ ಏನಿದೆ? ರೂಟ್ 2 ಇದೆ, ಅದರ ಕಾಂಜುಗೇಟ್ ಯಾವುದು? ರೂಟ್ 2. ಆದ್ರಿಂದ ನಾವು ಇದಕ್ಕೆ ರೂಟ್ 2 ಇಂದ ಗುಣಿಸ್ಬೇಕು. ಇದಕ್ಕೆ ರೂಟ್ 2 ಇಂದ ಗುಣಿಸಿದ್ರೆ ಇದಕ್ಕೂ ರೂಟ್ 2 ಇಂದ ಗುಣಿಸ್ಬೇಕು, ಯಾಕಂದ್ರೆ ಈಕ್ವಲೆಂಟ್ ಫ್ರಾಕ್ಷನ್ ಅಂತ ಕಲ್ತಿದ್ದೀವಿ. ಏನಂತ? 1/2 ಇದ್ರೆ ಅದಕ್ಕೆ ನಾವು 5 ಇಂದ ಗುಣಿಸಿದ್ರೆ, ಇಬ್ಬರಿಗೆ ಗುಣಿಸಿದ್ರೆ 5/10 ಆಯ್ತು. ಇದ್ರ ಬೆಲೆ ಎಷ್ಟೋ ಇದ್ರ ಬೆಲೆ ಅಷ್ಟೇ. ಸೊ ಇಲ್ಲಿಗ 1/√2 ಇದೆಯಲ್ಲ, ಇದ್ರ ಬೆಲೆ ಎಷ್ಟೋ ಆನ್ಸರ್ ಬರುತ್ತಲ್ಲ ಅದ್ರ ಬೆಲೆನೂ ಅಷ್ಟೇ ಇರಬೇಕು. ಆದ್ರಿಂದ ಇಬ್ಬರಿಗೂ ಗುಣಿಸ್ಬೇಕು, ಇದಕ್ಕೆ ಗುಣಿಸಿದ್ರೆ ಇದಕ್ಕೆ ಗುಣಿಸ್ಬೇಕು, ಅಂಶಕ್ಕೆ ಗುಣಿಸಿದ್ರೆ ಛೇದಕ್ಕೂ ಗುಣಿಸ್ಬೇಕು. ಯಾರನ್ನು ಗುಣಿಸ್ಬೇಕು? ಕಾಂಜುಗೇಟಿನ ಗುಣಿಸ್ಬೇಕು. ಸೊ ರೂಟ್ 2 ಏನಾಯ್ತು? 2. 1 ಇಂಟು ರೂಟ್ 2 ಆಯ್ತು. ಸೊ ಇಲ್ಲಿಗೆ ಛೇದದಲ್ಲಿ ಡಿನಾಮಿನೇಟರ್ ಅಲ್ಲಿ ರ್ಯಾಷನಲೈಸಿಂಗ್ ಆಯ್ತಾ? ರೂಟ್ ಹೋಯ್ತು. ಸೊ ಇದಕ್ಕೆ ನಾವು ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಕರಿತೀವಿ. ರ್ಯಾಷನಲೈಸ್ ದ ಡಿನಾಮಿನೇಟರ್ ಆಫ್ 1/√2 ಅಂತ ಲೆಕ್ಕ ಬಂದರೆ ಇದನ್ನ ಮಾಡಬೇಕು. ಈಗ 3/5 ಅಂತಿದೆ, ಯಾರನ್ನ ಗುಣಿಸ್ಬೇಕು? ರೂಟ್ 5 ಇಂದ ಗುಣಿಸ್ಬೇಕು. ಯಾರಿಗೆ? ಇಬ್ಬರಿಗೂ. ರೂಟ್ 5 5 ಆಗುತ್ತೆ. ಇದು 3 ಇಂಟು ರೂಟ್ 5 3 ರೂಟ್ 5. ಇಲ್ಲಿದೆಯಲ್ಲ, ಇಲ್ಲಿ ಇರ್ಯಾಷನಲ್ ನಂಬರ್ ಇದೆಯಲ್ಲ ಕೇಳಿದರೆ ಇರಲಿ, ನಮಗೆ ಛೇದ ಮಾತ್ರ ರ್ಯಾಷನಲೈಸ್ ಆಗಬೇಕು. ಇನ್ನೊಂದು 1/3√7 ಅಂತಿದೆ, ಆವಾಗ ಯಾರನ್ನ ಗುಣಿಸ್ಬೇಕು? ಇಲ್ಲಿ ರೂಟ್ 7 ಇದೆ, ಅದರಿಂದ ರೂಟ್ 7 ಇಂದ ಗುಣಿಸ್ಬೇಕು. ಇಲ್ಲಿ ರೂಟ್ 7 ಆಯಿತು, ಇಲ್ಲಿ 3 ಇಂಟು, ನೋಡಿ ಇಲ್ಲಿ 3 ಇದೆ, 3 ಇಂಟು ರೂಟ್ 7 ಇಂಟು ರೂಟ್ 7 ಏನು? 7. ಆವಾಗ ಏನಾಯಿತು? ರೂಟ್ 7/21 ಆಯಿತು. ಇದ್ರ ಬಗ್ಗೆ ಹೇಳಿದಲ್ಲ ನಾನಿನ್ನು. ನೋಡಿ 3√2 ಇಂಟು ರೂಟ್ 2 ಏನಾಗುತ್ತೆ? 3ಗೆ 3 ಹಾಗೆ ಬರೀಬೇಕು. ರೂಟ್ 2 ಇಂಟು ರೂಟ್ 2 2 ಆಯಿತು, ಆವಾಗ ಎಷ್ಟಾಯಿತು? 6 ಆಯಿತು. ಅದೇ ರೀತಿ ನೋಡಿ 2√5 ಇಂಟು 7√5 ಅಂತಿದ್ರೆ 2 ಇಂಟು 7 ಮೊದಲು ಗುಣಿಸ್ಕೊಳ್ಳಿ, ನೆಕ್ಸ್ಟ್ ರೂಟ್ 5 ಇಂಟು ರೂಟ್ 5 5 ಆಯಿತು, ಆವಾಗ ಎಷ್ಟಾಯಿತು? 70 ಆಯಿತು. ಈ ಥರದ ಲೆಕ್ಕಗಳಿದ್ದಾವೆ, ಸರಿನಾ? ಸೊ ಇಲ್ಲಿವರೆಗೆ ಲೆಕ್ಕ ಆಯಿತು. ನೆಕ್ಸ್ಟ್ ಬರುತ್ತೆ ನೋಡಿ, ಇಲ್ಲಿ ಸಿಂಗಲ್ ಇರ್ಯಾಷನಲ್ ನಂಬರ್ ಇದ್ದಿದ್ದು, ಇಲ್ಲಿ ಸಿಂಗಲ್ ಇರ್ಯಾಷನಲ್ ನಂಬರು, ಈ ಥರದ ಲೆಕ್ಕ ಆಯಿತು. ಈಗ ಡಬಲ್ ಇರೋದು ಏನಾಗುತ್ತೆ ನೋಡುವ, ರೂಟ್ 3 ಪ್ಲಸ್ ರೂಟ್ 2 ಇದು ಮಾಡುವ. ಲಾಸ್ಟ್ ಲೆಕ್ಕಗಳಿದು. ರೂಟ್ 3 ಪ್ಲಸ್ ರೂಟ್ 2 ಇದೇನಾಗುತ್ತೆ? ಯಾರಿಂದ ಗುಣಿಸೋದು? ಇದರ ಕಾಂಜುಗೇಟ್, ಸಾರಿ ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಇಂದ ಕರಿಬೇಕು. ಇದು ಇನ್ನೊಂದು ಹೆಸರು ಕಾಂಜುಗೇಟ್ ಅಂತಲೂ ಇದೆ, ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಕಾಂಜುಗೇಟ್ ಎರಡು ಹೆಸರಿದೆ. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು? ರೂಟ್ 3 ಮೈನಸ್ ರೂಟ್ 2. ಅದನ್ನ ಹೀಗೆ ಬರ್ಕೋಬೇಕು, ರೂಟ್ 3 ಮೈನಸ್ ರೂಟ್ 2. ಅಂಶ ಏನು ಚೇಂಜ್ ಆಗೋದಿಲ್ಲ, ರೂಟ್ 3 ಮೈನಸ್ ರೂಟ್ 2. ಛೇದ ಏನಾಗುತ್ತೆ ಹೇಳಿ? ಇದು 2 ಅಥವಾ 3 ಮಾರ್ಕಿನ ಲೆಕ್ಕ. a ಪ್ಲಸ್ ಬಿ ಎ ಮೈನಸ್ ಬಿ ಏನಾಯಿತು? a² ಮೈನಸ್ b² ಅಂದರೆ ರೂಟ್ 3 ಮೈನಸ್ ರೂಟ್ 2 ಅಂಶ ಹಾಗೆ ಇದೆ. ಛೇದರಲ್ಲಿ ರೂಟ್ 3² ಅಂದ್ರೆ 3, ರೂಟ್ 2² ಅಂದ್ರೆ 2, ಅಂದರೆ ಇಲ್ಲಿ ಛೇದ 1 ಆಯಿತು. ರೂಟ್ 3 ಮೈನಸ್ ರೂಟ್ 2 ಅಂದರೆ ಆನ್ಸರ್ ರೂಟ್ 3 ಮೈನಸ್ ರೂಟ್ 2, ಛೇದ 1 ಬಿಟ್ಟೆ. ಸೊ ಈ ಥರ ರ್ಯಾಷನಲೈಸಿಂಗ್ ಡಿನಾಮಿನೇಟರ್ ಅಂತ ಲೆಕ್ಕ ಬರುತ್ತೆ. ಇದರಲ್ಲಿ ಬೇರೆ ಬೇರೆ ಥರ ಲೆಕ್ಕ ಬರ್ಬೋದು. 2 ಮೈನಸ್ ರೂಟ್ 3 ಅಂತಿದೆ, ಯಾರಿಂದ ಗುಣಿಸುವ?
2 ಪ್ಲಸ್ ರೂಟ್ 3 ಇಂದ ಗುಣಿಸ್ಬೇಕು. ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಇದೆ, ಅದರಿಂದ. ಸೊ ಮೇಲ್ಗಡೆ 2 ಪ್ಲಸ್ ರೂಟ್ 3 ಹಾಗೆ ಇರುತ್ತೆ. ಕೆಳಗಡೆ ನೋಡಿ 2 ಸ್ಕ್ವೇರ್ ಮೈನಸ್ ರೂಟ್ 3 ಸ್ಕ್ವೇರ್ ಆಗುತ್ತೆ. ನೋಡಿ ಎ ಮೈನಸ್ ಬಿ ಎ ಪ್ಲಸ್ ಬಿ, ಎ ಸ್ಕ್ವೇರ್ 2 ಸ್ಕ್ವೇರ್, ಇದಕ್ಕೆ ರೂಟ್ ಹಾಕೋದಲ್ಲ, ಮತ್ತೆ ಇಲ್ಲಿ 2 ಇದೆ, ಅದರಿಂದ 2 ಸ್ಕ್ವೇರ್ ಪ್ಲಸ್ ರೂಟ್ 3 ಸ್ಕ್ವೇರ್. ಇಲ್ಲಿ 2 ಮೈನಸ್ ರೂಟ್ 3 ಹಾಗಿರುತ್ತೆ, ಪ್ಲಸ್ ಅಲ್ಲ ಮೈನಸ್. ಇದು 4 ಆಯಿತು, ರೂಟ್ 3 ಸ್ಕ್ವೇರ್ 3, ಅದರಿಂದ 3 ಮೈನಸ್ ಎಷ್ಟು, 3 ಮೈನಸ್ 4 ಮೈನಸ್ 3 1 ಆಯಿತು. ಅದರಿಂದ ಲಾಸ್ಟ್ ಆನ್ಸರ್ 2 ಮೈನಸ್ ರೂಟ್ 3 ಅಂತ ಆಯಿತು. ಈ ಥರ ಲೆಕ್ಕಗಳು ಬರ್ತವೆ. ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಎಕ್ಸಾಂಪಲ್ಗಳಿದ್ದಾವೆ, ಅದನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿವರೆಗೆ ಒಟ್ಟೊಂದು 50 ನಿಮಿಷ ಆಯಿತು ಕ್ಲಾಸು. ಇದಿಷ್ಟನ್ನು ನೋಡ್ಕೊಳ್ಳಿ, ಇದ್ರ ಮೇಲೆ ಟೆಸ್ಟ್ಗಳನ್ನು ಕೊಡುವ. ಸೊ ಅರ್ಥ ಆಗಲಿಲ್ಲ ಅಂದರೆ ಕ್ಲಾಸಲ್ಲಿ ನೋಡೋಣ, ಎಷ್ಟಾಯಿತು ಅಷ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.